राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णू गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿ ಅನುಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜಯ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜಯ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಮತ್ತು ಅವರ ಅತ್ಯಂತ ಅಂತರಂಗದ ದಾಸಶ್ರೇಷ್ಠ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಆಮೇಲೆ ಈ ಒಂದು ಅಭಂಗ ಸತ್ಸಂಗದ ಸಂಪೂರ್ಣ ರೂವಾರಿಗಳು ಆಗಿರುವಂತಹ ಪರಮ ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಿತ್ಯದಲ್ಲಿಯೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗದ ಒಂದು ಸರಿಯಾಗಿ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಪ್ರತಿನಿತ್ಯದಲ್ಲೂ ತಮ್ಮೆಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಜೀವನದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ, ಮಹಾತ್ಮರ ಒಂದು ಸಂದೇಶವನ್ನು ಶ್ರವಣ ಮಾಡಲಿಕ್ಕೆ ತಾವೆಲ್ಲ ಏನು ಕೂತಿರ್ತಿರಲ್ಲ, ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸ್ತಿರ್ತಿರಲ್ಲ, ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಆ ಮಹಾಸ್ವಾಮಿ ಆ ಸದ್ಗುರುನಾಥ ಇವತ್ತಿನ ಒಂದು ಸತ್ಸಂಗದೊಳಗೆ ನಮ್ಮೆಲ್ಲರಿಗೂ ಏನು ಅಪ್ಪಣೆ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೀವುಗಳೆಲ್ಲ ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡೋಣ. ನಾವೆಲ್ಲರೂ ಭಾಗ್ಯವಂತರು. ನಿತ್ಯದಲ್ಲಿಯೂ ಆಧ್ಯಾತ್ಮದ ಶ್ರವಣದ ಒಂದು ಅವಕಾಶ ನಮಗೆ ಪ್ರಾಪ್ತ ಆಗ್ಲಿಕ್ಕತ್ತ ಅಂದ್ರೆ ಇದು ಅನಂತ ಜನ್ಮದ ಒಂದು ಸುಕೃತದ ಫಲ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಜೀವನದ ಒಂದು ಸತ್ಯ ಅನ್ನುವಂಥದ್ದು ನಾನಾ ರೀತಿ ಮಹಾತ್ಮರು ನಾನಾ ರೀತಿಯ ಒಂದು ಉಪಾಯದಿಂದ ನಮಗೆಲ್ಲರಿಗೂ ತಿಳಿಸ್ತಿರ್ತಾರೆ. ಅಂಥದ್ರೊಳಗೆ ಈ ಭೂಮಿ ಮೇಲೆ ಸಾಕಷ್ಟು ಜ್ಞಾನಿಗಳು ಸಂತರು ಮಹಾತ್ಮರು ಆಗಿ ಹೋದರು. ಅವರೆಲ್ಲರೂ ತಮ್ಮ ಒಂದು ಜೀವನದ ಸತ್ಯವನ್ನು ಶೋಧ ಮಾಡಲಿಕ್ಕೆ ತಾವು ಅನುಸರಿಸಿದ ಮಾರ್ಗಗಳನ್ನು ಮತ್ತು ತಾವು ಪಟ್ಟಂಥ ತಾವು ಉಂಡಂಥ ಅನುಭವಗಳನ್ನು ತಾವು ಏನಪ್ಪ ಅಂದ್ರೆ ಅನುಭವಿಸಿದಂಥ ಆ ಪರಮಾನಂದದ ಒಂದು ಸ್ಥಿತಿಯನ್ನು ನಮಗೆ ಬಹಳಷ್ಟು ಏನಪ್ಪ ಅಂದ್ರೆ
ಆ ಒಂದು ಕಾಲಮಾನಕ್ಕನುಸರಿಸಿ ಅವರೆಲ್ಲರೂ ನಮಗೆ ತಿಳಿಲಿ ಅನ್ನುವಂಥ ಉದ್ದೇಶಕ್ಕೆ ಇವರೆಲ್ಲರೂ ಉದ್ಧಾರ ಆಗಲಿ, ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತ ಜಗತ್ತಿನ ಜೀವಿಗಳೆಲ್ಲ ಉದ್ಧಾರ ಆಗಬೇಕು. ಅಪಣ ತರೇಲನ್ನ ವೇತನವಲ್ಲ, ನಾನೊಬ್ಬ ಉದ್ಧಾರ ಆದ್ರೆ ನಾನೊಬ್ಬ ಪರಮಾನಂದವನ್ನ ಉಂಡ್ರ ಅದು ಏನು ವಿಶೇಷ ಅಲ್ಲ. ಜಗತ್ತಿನ ಪ್ರತಿಯೊಂದು ಜೀವಿಯ ಸ್ವತ್ತದ ಇದು. ಯಾಕಂದ್ರೆ ಪ್ರತಿಯೊಂದು ಜೀವಿಯ ಸ್ವರೂಪನೇ ಇದು ಅದ. ಪರಮಾನಂದದ ಸ್ವರೂಪ ಅನ್ನುವಂಥದ್ದೇನದ ಬ್ರಹ್ಮ ಸ್ವರೂಪ, ಪರಬ್ರಹ್ಮನ ಒಂದು ಸ್ಥಿತಿ ಪ್ರತಿಯೊಂದು ಜೀವಿಯ ಒಳಗ ಅಂತರಂಗದೊಳಗದ. ಅದನ್ನು ಪ್ರಕಟ ಮಾಡಿ ತೋರಿಸ್ಬೇಕು. ಅದರ ಮೇಲೆ ಕುಳಿತಂತಹ ಈ ಒಂದು ವಿಷಯಾದಿಗಳ ಮಲವನ್ನು ಹೋಗಲಾಡಿಸಿ ಸತ್ಯದ ಒಂದು ಪ್ರಕಾಶವನ್ನು ನಮಗೆ ತೋರಿಸೋ ಸಂಬಂಧ ಮಹಾತ್ಮರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ. ಅದಕ್ಕೆ ಕಾಯವಾಣು ಆತ ನಪುರೇಹೇ ವಾಣಿ ಅಂತ ಜಗದ್ಗುರು ತುಕೋಬ್ಬಾರ ಅಂತಾರ. ನಿಮ್ಮಂತ ನೀವೇನು ಸಂತರಿದ್ದಿರಲ್ಲ, ನೀವೇನು ಈ ರೀತಿ ಜಗತ್ತಿಗೆ ಉಪಕಾರ ಮಾಡೋ ಸಂಬಂಧ ಅವತಾರ ತೊಟ್ಕೊಂಡು ಬಂದಿರಲ್ಲ, ನಿಮ್ಮನ್ನು ಯಾವ ವಾಣಿಯಿಂದ ಏನಂತ ನಾವು ವರ್ಣನ ಮಾಡಲಿ. ಮಸ್ತಕ ಚರಣಿ ಠೇವಿತಸಿ, ನನ್ನ ಮಸ್ತಕವನ್ನು ನಿಮ್ಮ ಚರಣದ ಮೇಲೆ ಇಡ್ತೀನಿ, ಇದಕ್ಕಿಂತ ಹೆಚ್ಚಿಗೆ ನಿಮ್ಮನ್ನು ವರ್ಣ ಮಾಡ್ಲಿಕ್ಕೆ ಆಗೋದಲ್ಲ. ನೀವು ಮಾಡಿದ ಉಪಕಾರ ಅಂತ ಒಂದು ಅಪಾರದ. ಯಾಕಂದ್ರೆ ನೀವು ಅವತಾರ ಎದಕ್ಕೆ ತೊಟ್ಕೊಂಡು ಬಂದ್ರಿ? ಅವತಾರ ತುಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ. ನಮ್ಮಂತ ಮಹಾದೋಷಿಗಳನ್ನ ಉದ್ಧಾರ ಮಾಡಲಿಕ್ಕೆ ಸಂತರ ರೂಪದಿಂದ ಬಂದ್ರಿ, ಸದ್ಗುರುಗಳ ರೂಪದಿಂದ ಬಂದ್ರಿ. ಆ ಗುರು ರೂಪದಿಂದ ಬಂದ ನಮಗ ಈ ಮಾರ್ಗ ತೋರಿಸಿದ್ರಲ್ಲ. ಯಾಕಂದ್ರೆ ನಿರಾಕಾರ ನಿರ್ಗುಣ ಸ್ವರೂಪನಾದಂಥ ಆ ಭಗವಂತ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಾಗ ಮಾತ್ರ ತನ್ನ ನಿರ್ಗುಣದ ಒಂದು ಸ್ವರೂಪದ ಸ್ಥಿತಿಯನ್ನು ಅರೋಲಿಕ್ಕೆ ಬರ್ತದೆ ಅಂತೇಳಿ ಈ ಭೂಮಿ ಮೇಲೆ ಅವತರಿಸಿದಂಥ ಎಲ್ಲ ಸಂತರು ಸದ್ಗುರುಗಳು ಇವರು ನಮ್ಮೆಲ್ಲರ ತಾಯಿ ತಂದೆ. ಯಾಕಂದ್ರೆ ಗುರು ಮಾತಾಪಿತಾ ಗುರುಚಿ ದೈವತ ಗುರು ಮುಕ್ತಿದಾತ ಐಸೆ ಮಾನಿ ಅಂತೇಳಿ ಸಂತರು ಅಂತಾರ. ಅಂಥ ಮಾತಾಪಿತೃಗಳಿಗೂ ಏನಪ್ಪಾ ಅಂದ್ರೆ ಮಿಗಿಲಾದಂತಹ ಆ ಸಂತರು ಇವತ್ತೇನು ಹೇಳಿಕತ್ತಾರ ಅನ್ನುವಂಥದ್ದು ಬಹಳ ಮುಖ್ಯದ. ಯಾಕಂದ್ರೆ ಇವತ್ತಿನ ಅಭಂಗ, ಹೋದ ವಾರದ ಅಭಂಗದೊಳಗೂ ನಾವು ಮಹಾನ್ ಸಂತ ವಿಠಾಬಾಯಿ, ಜನಾಬಾಯಿ ಅವತಾರವೇ ಆಗಿರುವಂತಹ ಸಂತ ವಿಠಾಬಾಯಿ ಅಭಂಗವನ್ನು ನಾವು ಚಿಂತನೆ ಮಾಡಿದೆವು. ಇವತ್ತು ಸಹಿತ ಆ ಸಂತ ವಿಠಾಬಾಯಿಯ ಅಭಂಗದ ಚಿಂತನೆ ಮಾಡುವಂತಹ ಒಂದು ಭಾಗ್ಯನೇ ನಮ್ಮದಾಗ್ಯದ. ಯಾಕೋ ಗೊತ್ತಿಲ್ಲ, ಇದು ಮಹಾಸ್ವಾಮಿಯ ಒಂದು ಅಂತಃಕರಣದಾಗಿರಬೇಕು. ಸರ್ವಸಾಧಾರಣ ಬಹಳಷ್ಟು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಅಭಂಗಗಳ ಚಿಂತನೆ ಇಲ್ಲಿ ಆಗ್ತಿರ್ತದ. ಆದರೂ ಸಹಿತ ಅದರೊಳಗೆ ಇವತ್ತು ಮತ್ತೆ ಸಂತ ವಿಠಾಬಾಯಿಯ ಅಭಂಗವನ್ನು ನಾವು ಚಿಂತನೆ ಮಾಡುವಂಥ ಅವಕಾಶದ. ಬಹಳ ಅದ್ಭುತವಾದಂಥ ಅಭಂಗ. 4 ಚರಣದ ಅಭಂಗಗಳು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರದು ಆಗಿದ್ರೆ, ನಾನೀಗ ನೋಡ್ಲಿಕ್ಕಾಗಿ ಸಂತ ವಿಠಾಬಾಯಿ ಅಭಂಗ 5 ಚರಣದ ಅಭಂಗ, ಪಲ್ಲವೊಂದು ಬಿಟ್ಟರೆ ನಾವು 5 ಚರಣದ ಅಭಂಗ, ದೊಡ್ಡ ಅಭಂಗಗಳು ಇವು. ಅದ್ರಾಗ ಇವತ್ತಿನ ಅಭಂಗ ಇಷ್ಟೊಂದು ಮಹತ್ವಪೂರ್ಣದ. ಯಾಕಂದ್ರೆ ಭಗವಂತನ ಪ್ರಾಪ್ತಿಗಾಗಿ ನಾವು ಹಿಡಿಬೇಕಾದಂಥ ಮಾರ್ಗನೇ ಗುರು ಮಾರ್ಗ. ನ ಕರಿತಾ ಸದ್ಗುರು ಭಜನ ನವೇ ಭವವೃಕ್ಷ ಛೇದನ ಜರಿ ಕೋಟಿ ಕೋಟಿ ಸಾಧನ ಆನ ಆನ ಕೇಲಿಯ ಅಂತೇಳಿ ಭಾಗವತ್ನೊಳಗ ಕೃಷ್ಣ ಪರಮಾತ್ಮ ಉದ್ಧವಿಗೆ ಹೇಳ್ತಾನ್ರಿ. ಏನಂತ ಹೇಳ್ತಾನ? ಉದ್ಧವ, ನ ಕರಿತಾ ಸದ್ಗುರು ಭಜನ, ಸದ್ಗುರುವಿನ ಭಕ್ತಿಯನ್ನು ನೀನು ಮಾಡಲಾರ್ದ ನವೇ ಭವವೃಕ್ಷ ಛೇದನ, ಈ ಭವವೃಕ್ಷ ಈ ಜನನ ಮರಣದ ಒಂದು ಏನು ಚಕ್ರದಲ್ಲ, ಇದರಿಂದ ನಿನಗೆ ಬಿಡುಗಡೆನೇ ಇಲ್ಲ. ಈ ಒಂದು ಭವವೃಕ್ಷದ ಟೊಂಗೆಯನ್ನು ಕತ್ತರಿಸಲಿಕ್ಕೆ ಆಗುದಿಲ್ಲ, ಭವವೃಕ್ಷವನ್ನ ಕತ್ತರಿಸಲಿಕ್ಕೆ ಆಗುದಿಲ್ಲ ಅಂತಾರು. ನ ಕರಿತಾ ಸದ್ಗುರು ಭಜನ ನವೇ ಭವವೃಕ್ಷ ಛೇದನ ಜರಿ ಕೋಟಿ ಕೋಟಿ ಸಾಧನ ಆನ ಆನ ಕೇಲಿಯ, ನೀ ಬೇಕಾದಷ್ಟು ಸಾಧನ ಮಾಡು. ನಾನಾ ಸಾಧನೆ ಬಾಪುಡಿ ಸದ್ಗುರುವಿನ ಕರಿತೆ ವೇಡಿ ಗುರುಕೃಪೆ ವಿಣ ಕುಡುಕುಡಿ ವ್ಯರ್ಥಚಿ ಓತಿ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಸದ್ಗುರುವಿನ ಮಹತ್ವದ ಬಗ್ಗೆ ಇಷ್ಟು ಹೇಳ್ತಾರಲ್ಲ. ಆ ಗುರುವಿನ ಮಹತ್ವವನ್ನು ವರ್ಣನ ಮಾಡಲಿಕ್ಕೆ ಶೇಷನಿಗೂ ಸಹಿತ, ಆ ಸಹಸ್ರಮುಖದ ಶೇಷನಿಗೂ ಸಹಿತ ಸಾಧ್ಯ ಇಲ್ಲ ಅಂತಾರು. ಯಾಕಂದ್ರೆ ಐಸಾ ಸದ್ಗುರು ಪೂರ್ಣಪಣೆ, ಇಂಥ ಸದ್ಗುರು ಮನೋಣಿ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಗುಣೆ. ಆ ಭಗವಂತನಕ್ಕಿಂತ ಕೋಟಿ ಗುಣ ದೊಡ್ಡವ ಯಾರಿದ್ದಾರಪ್ಪ ಅಂದ್ರೆ ಆ ಸದ್ಗುರುನಾಥ. ದೇವರ ಕೋಟಿ ಪಟ್ಟು ದೊಡ್ಡವಂತ ನೋಡ್ರಿ. ಮನೋಣಿ ಸದ್ಗುರು ಪೂರ್ಣಪಣೆ
देवाहून कोटी गुणे जयासी वर्णिತ ಭಾಂಡನೆ ವೇದಶಾಸ್ತ್ರಲಾಗಲಿ ವೇದಶಾಸ್ತ್ರಗಳು ಸಹಿತ ನಿಲುಕಲಾದಂತಹ ಆ ಪರವಸ್ತು ಪರಬ್ರಹ್ಮ ಸ್ವರೂಪ ಒಗಡೆ ಪರಬ್ರಹ್ಮ ಸದ್ಗುರು ಚೇ ಮೂರ್ತಿ ಅಂತ ಮಾವಲಿ ಜ್ಞಾನೇಶ್ವರರ ಅಂತಾರ. ಸದ್ಗುರುನಾಥ ಕಣ್ಣಿಗೆ ಕಾಣಿಸುವಂತಹ ನಡೆದಾಡುವ ಪರಬ್ರಹ್ಮ ಸ್ವರೂಪನೇ ಇದ್ದಾನಪ್ಪ, ನಿರ್ವಿಕಾರ ಪರಬ್ರಹ್ಮ ಸ್ವರೂಪ ಇದ್ದಾನ ಅಂತೇಳಿ ಅವ್ರು ಹೇಳ್ತಾರ. ಅಂತ ಗುರುವಿನ ಒಂದು ಗುರು ಭಕ್ತಿಯ ಬಗ್ಗೆ, ಗುರುವಿನ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ, ಆಮೇಲೆ ಜ್ಞಾನ ವೈರಾಗ್ಯ ಮತ್ತು ಭಕ್ತಿ ಇವುಗಳ ಮಹತ್ವದ ಬಗ್ಗೆ ಇವತ್ತಿನ ತಮ್ಮ ಅಭಂಗದೊಳಗ ಸಂತ ವಿಠಾಬಾಯಿ ಅವರು ಹೇಳ್ತಾರ. ಅವ್ರು ಏನಂತಾರ ನೋಡ್ರಿ, ಗುರುಭಕ್ತಿ ದುರ್ಲಭ ಜಗಾಮದೆ. ಈ ಜಗತ್ತಿನೊಳಗ ಗುರುಭಕ್ತಿ ಅನ್ನುವಂಥದ್ದು ಯಾರಿಗೆ ಪ್ರಾಪ್ತ ಆಗಿಲ್ಲ ಅದು ಬಹಳ ದುರ್ಲಭದ, ಅತಿ ದುರ್ಲಭದೊಳಗೆ ದುರ್ಲಭ ಯಾವುದಪ್ಪ ಅಂದ್ರೆ ಅದು ಗುರುಭಕ್ತಿ. ಭಗವಂತ ದೇವರ ಭಕ್ತಿಗಳು ಸಿಗಬಹುದು, ದೇವರ ಭಕ್ತಿ ಭಗವದ್ ಭಕ್ತಿಯೇ ಉತ್ತಮ, ಎಲ್ಲರೂ ಮಾಡ್ತಾರೆ ಭಗವಂತನ ಭಕ್ತಿ, ಆ ಸದ್ಗುರುನ ಭಕ್ತಿ. ಆದ್ರೆ ಆ ದೇವರ ಭಕ್ತಿ, ಆದ್ರೆ ಗುರುಭಕ್ತಿ ಸಿಗುದು ಬಹಳ ದುರ್ಲಭ ಅಂತ ನೋಡ್ರಿ. ಅವ್ರಂತಾರ ಗುರುಭಕ್ತಿ ದುರ್ಲಭ ಜಗಾಮದೆ ಗುರು ಮಿಳನೆ ದುರ್ಲಭ. ಗುರುಭಕ್ತಿ ಸಿಗುದು ಎಷ್ಟು ದುರ್ಲಭದಲ್ಲ ಅದಕ್ಕಿಂತ ಹೆಚ್ಚಿನ ದುರ್ಲಭದೊಳಗೆ ದುರ್ಲಭ ಯಾವುದಂದ್ರ ಅಂತ ಸದ್ಗುರುಗಳು ಸಿಗುದು ದುರ್ಲಭದ. ಕಲಿಯುಗಾತ ದೋನಿ ಜಾಣ ದುರ್ಮಿಳತೆ ಆಹೇ ಪೂರ್ಣ ಅಂತ ಮೊದಲೇ ನುಡಿಯೊಳಗ ಅಂತಾರ ವಿಠಾಬಾಯಿ ಅವರು. ಕಲಿಯುಗಾತ, ಈ ಕಲಿಯುಗದೊಳಗ ದೋನಿ ಜಾಣ ಇವೆರಡು ಯಾವ, ಗುರುಭಕ್ತಿ ಮತ್ತು ಗುರು ಸಿಗುದು, ಗುರು ಮಿಳನೆ, ಗುರುವಿನ ಒಂದು ಪ್ರಾಪ್ತಿ ಮತ್ತು ಗುರುಭಕ್ತಿ, ಇವು ಎರಡು ಅತಿ ದುರ್ಲಭ, ಇವು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅನಂತಾನಂತದ ಜನ್ಮದ ಸುಕೃತದ ಒಂದು ಫಲ ಇದ್ದವರಿಗೆ ಮಾತ್ರ ಇದು ಸಿಗ್ತದ. ಅನಂತಾನಂತ ಏನಪ್ಪಾ ಅಂದ್ರ ಪುಣ್ಯ ಜೋಡೆ ತರೀಚ ಪರಮಾರ್ಥಗಡೆ ಅವ್ರಿಗೆ ಮಾತ್ರ ಇದು ಸಿಗ್ತದೆ ಅಂತಾರ. ಅಂತ ಪುಣ್ಯವಂತರು ನಾವು ನೀವುಗಳೆಲ್ಲ ಇದ್ದೆವು. ಅದಕ್ಕೆ ವಿಠಾಬಾಯಿ ಅವರಂತಾರೆ ಕಲಿಯುಗ ಆತ ದೋನಿ ಜಾಣ ದುರ್ಮಿಳತೆ ಆಯೇ ಪೂರ್ಣ. ಇವು ಎರಡು ಸಿಗುದು ಬಹಳ ದುರ್ಮಿಳದು. ನಾಹಿ ಆತ್ಮಜ್ಞಾನ ಪೂರ್ಣ ಏಕಮೇಕ ಆದ ಪತನ. ಆಮೇಲೆ ಅವರು ಒಂದು ವಿಶೇಷ ಏನು ಹೇಳ್ತಾರಂದ್ರ, ಇವ್ರು ಗುರುಭಕ್ತಿನೂ ಸಿಕ್ತು, ಗುರುನು ಸಿಕ್ಕ, ಆದ್ರ ಅಲ್ಲಿ ಅಕಸ್ಮಾತ್ ಆತ್ಮಜ್ಞಾನದ ಪ್ರಾಪ್ತಿ ನಿನಗಾಗ್ಲಿಲ್ಲ, ಆ ಜ್ಞಾನ ನಿನಗಾಗ್ಲಿಲ್ಲ ಅಂದ್ರ ಎರಡು, ಆ ಗುರುನು ಅಧಪತನಕ್ಕೆ ಹೋಗ್ತಾನ, ಆ ಶಿಷ್ಯನು ಅಧಪತನಕ್ಕೆ ಹೋಗ್ತಾನ ಅಂತನ್ನುವಂಥ ಮಾತ ಈ ಒಂದನೇ ನುಡಿಯೊಳಗೆ ಹೇಳ್ತಾರ. ಎರಡನೇ ನುಡಿಯೊಳಗ ವಿಠಾಬಾಯಿ ಅವರಂತಾರ, ಶಬ್ದ ಜ್ಞಾನ ಘರೋಘರಿ ಜ್ಞಾನ ಸಾಂಗೆ ಪರೋಪರಿ. ಜ್ಞಾನ ಶಬ್ದ ಜ್ಞಾನದಿಂದ ಬಾಯಿಯಿಂದ ಬ್ರಹ್ಮಜ್ಞಾನದ ವಿಚಾರವನ್ನ ಹೇಳೋರು ಮನಿಗೆ ಸಿಗ್ತಾರಂತಾರ. ಏನಂತಾರ, ಮನಿಗೆ ಹೇಳೋರು ಸಿಗ್ತಾರ. ಬರೇ ಬಾಯಿಲೆ ಏನಪ್ಪಾ ಅಂದ್ರ ಬಾಯಿಲೆ ಬ್ರಹ್ಮವ ಬೊಗಳಿದ ರೇಣುಚಿ ನಾಯಿ ಜನ್ಮಕ್ಕೆ ಅಂತೇಳಿ ಒಬ್ಬರು ಇವರು ದಾಸರು ಒಂದು ಪದೊಳಗೆ ಅಂತಾರ. ಹಂಗ ಬ್ರಹ್ಮಜ್ಞಾನ ಜ್ಞಾನದ ಮಾತುಗಳನ್ನು ಹೇಳೋರು ನಿಮಗೆ ಮನಿಗೆ ಸಿಗ್ತಾರ. ಜ್ಞಾನ ಸಾಂಗೇ ಪರೋಪರಿ, ಅದು ನಾನಾ ಜ್ಞಾನದ ವಿಚಾರಗಳನ್ನು ಹೇಳ್ತಾರ. ಮಂತ್ರ ತಂತ್ರ ಕರುಣಿ ಸಾರಿ ಭ್ರಷ್ಟ ಹೋತಿ ನರನಾರಿ. ಅವರೆಲ್ಲ ಏನೇನು ತಮಗೇನು ತಾವು ತಿಳ್ಕೊಂಡದಾಗ್ಲಿ ಅಥವಾ ಏನೋ ತಮ್ಮದೊಂದು ವೃತ್ತಿ ಮಾಡಿಕೊಂಡ ಮಂತ್ರ ತಂತ್ರ ಇವನ್ನೆಲ್ಲ ಮಾಡಿಸ್ಕೊಂಡ ಆ ಶಿಷ್ಯರಂತಲ್ಲಿ ಮಾಡಿಸ್ಕೊಂಡ ಆ ಶಿಷ್ಯರನ್ನು ಭ್ರಷ್ಟ ಮಾಡ್ತಾರೆ. ಹಿಂಗಾಗಿ ಭ್ರಷ್ಟರು ತಾವಂತರೂ ಭ್ರಷ್ಟರು ಇರ್ತಾರೆ, ಕರೆ ತಾವು ಅನುಗ್ರಹ ಮಾಡಿ ಅವ್ರನ್ನು ಪಾರು ಮಾಡ್ತೇವೆ ಅನ್ನುವಂಥ ಶಿಷ್ಯರು ಆ ನರನಾರಿಯರನ್ನು ಸಹಿತ ಭ್ರಷ್ಟರನ್ನಾಗಿ ಭಗವಂತನಿಂದ ಅಂತರಿಸಿ ಬಿಡ್ತಾರ ಅಂತೇಳಿ ಹೇಳ್ತಾರ. ಅದಕ್ಕೆ ಮುಂದೆ ಮೂರನೇ ನುಡಿಗಳಿಗೆ ಏನು ಹೇಳ್ತಾರ ನೋಡ್ರಿ, ಸದ್ಗುರುತೋ ಜಗಾಮದೆ ವಿರಳ ಜಾಣ ಕೋಟಿ ಮದೆ. ಗುರುಗಳು ಸಾಕಷ್ಟು ಮಂದಿ ಸಿಗ್ಬೋದು ನಿಮಗೆ, ಆದ್ರೆ ಸದ್ಗುರು ಅನ್ನುವಂಥದ್ದು ಈ ಜಗತ್ತಿನೊಳಗೆ ಅತ್ಯಂತ ಕೋಟಿ ಒಬ್ಬರು ಸಹಿತ ಸಿಗುವುದು ಸಹಿತ ದುರ್ಲಭದ ಅಂತ ನೋಡ್ರಿ. ಸದ್ಗುರು ಸಿಗುದು ಬಹಳ ಕಠಿಣದ. ಗುರು ಮತ್ತು ಸದ್ಗುರುಗಳ ಭೇದಗಳನ್ನ ಈಗ ಮಹಾತ್ಮರು ಹೆಂಗೆ ಹೇಳ್ಯಾರ ಮುಂದೆ ನಾವು ಚಿಂತನೆ ಮಾಡೋಣ. ಆದ್ರೆ ಈ ಒಂದು ಅಭಂಗದ ಒಂದು ಸಾರಾಂಶದ ಅರ್ಥ ಹೆಂಗೆ ಏನು ಅಂತದ್ದು, ಸದ್ಗುರುತ್ವ ಜಗಾಮದೆ ವಿರಳ ಜಾಣ ಕೋಟಿ ಮದೆ. ಅತ್ಯಂತ ವಿರಳ, ಕೋಟಿ ಒಬ್ರು ಎಲ್ಲಿಯಾದ್ರೂ ಸಿಕ್ಕ್ರ ಅದು ದೊಡ್ಡ ಮಾತ ಅನ್ನುವಂಥ ಮಾತ ಈ ಕಲಿಯುಗದೊಳಗೆ ಹಂಗದ ಅಂತಂತಾರ. ವಿಷಯ ಸಾಟಿ ದಾರೋದಾರಿ ಭೀಕಮಾಗಿ ಗರೋಗರಿ. ಏನಪ್ಪಾ ಅಂದ್ರೆ ಆ ವಿಷಯ ಸುಖದಿಂದ ಹೊರಗೆ ಬರಲಾರ್ದ ಅದರ ಒಂದು ಸಂಗ್ರಹಣೆಗಾಗಿ ಸಹಿತ ಮನಿ ಅಡ್ಡಾಡಿಕೊಂಡು ನಿಮಗೆ ಏನೇನೋ ಏನಪ್ಪಾ ಅಂದ್ರೆ ನಿಮ್ಮನ್ನು ಒಂದು ಈ ಭಗವಂತನ ಒಂದು ಇದರಿಂದ ನಿಮ್ಮನ್ನು ದೂರ ಉಳಿಸುವಂಥ ಗುರುಗಳೇ ಸಿಗ್ತಾರೆ ಹೊರತಾಗಿ ಸದ್ಗುರುತು ಜಗಾಮದೆ ವಿರಳ ಜಾಣ ಕೋಟಿ ಮದೆ.
ಇನ್ನು ज्ञान वैराग्य ते भक्ती तिन्ही जेते सदा असती त्यासी होय ज्ञान प्राप्ती ಸದ್ಗುರುಚೆ ಕೃಪಾ ಹೋತಿ. ಜ್ಞಾನ ವೈರಾಗ್ಯ ಮತ್ತು ಭಕ್ತಿ ಈ ಮೂರಂತರೂ ಇವು ಬಹಳ ಮುಖ್ಯ. ಇದೊಂದು ಮೆಟ್ರೋಣಿಗಿದ್ದಂಗೆ ಇದು. ಜ್ಞಾನ ವೈರಾಗ್ಯ ಭಕ್ತಿ ಈ ಮೂರು ತಿನಿ ಜೇತೆ ಸದಾ ಸತಿ, ಈ ಮೂರು ಯಾರಂತಲ್ಲಿ ಯಾವಾಗಲೂ ಇರ್ತಾವಲ್ಲ, ತ್ಯಾಸಿ ಹೋಯ ಜ್ಞಾನ ಪ್ರಾಪ್ತಿ, ಅವ್ರಿಗೆ ಮಾತ್ರ ಆತ್ಮಜ್ಞಾನದ ಒಂದು ಪ್ರಾಪ್ತಿ ಆಗ್ತದೆ. ಅದು ಏನು? ಸದ್ಗುರುಗಳ ಕೃಪೆಯಿಂದ. ಈ ಮೂರು ಇದ್ರೆ ಮಾತ್ರ ಸದ್ಗುರುಗಳ ಕೃಪಾ ಆಗ್ತದೆ. ಸದ್ಗುರುಗಳ ಕೃಪಾ ಆದ್ರೆ ಮಾತ್ರ ಆತ್ಮಜ್ಞಾನ ಅನ್ನುವಂಥದ್ದು ಸದ್ಗುರುಗಳಿಂದ ಸಿಗುತ್ತದೆ. ಇನ್ನು ಕೊನೆ ಚರಣದಾಗ ವಿಠಾಬಾಯಿ ಅವರಂತಾರ, ವಿಠಾಬಾಯಿ ಮಣೆ ದಾಸಿ ಸಂಗಕರ ಅಹರ್ನಿಸಿ. ವಿಠಾಬಾಯಿ ಮಣೆ ದಾಸಿ. ದಾಸಿ ಅಂದ್ರೆ ಯಾರು? ಜನಾಬಾಯಿ ಒಳಗಿದ್ದಾಗ ನಾಮಯಾಚಿ ದಾಸಿ ಅಂತೇಳಿ ಪ್ರಸಿದ್ಧರಾದರು. ಇಲ್ಲಿ ಆದರೂ ಸಹಿತ ಚಿದಂಬರ ಮಹಾಸ್ವಾಮಿ ಅವತಾರದಾಗ ಆದರೂ ಸಹಿತ ದಾಸ ರಾಜಾರಾಮ್ ಮಹಾರಾಜರ ಏನಪ್ಪ ಅಂದ್ರೆ ಜೊತೆ ಕೂಡಿ ಏನಪ್ಪ ಅಂದ್ರೆ ಆ ದಾಸ್ಯ ಭಕ್ತಿಯನ್ನೇ ಆ ವಿಠಾಬಾಯಿ ಅವರು ಏನಪ್ಪ ಅಂದ್ರೆ ನಡೆಸಿ ತಮ್ಮ ಜೀವನ ಸಫಲ ಮಾಡಿಕೊಂಡ್ರು. ಅವರಂತರ ಸಂಘಕರ ಅರ್ನಿಸಿ. ಎದರ ಸಂಘ? ಚಿದಂಬರ ಮಹಾಸ್ವಾಮಿಯ ನಾಮದ ಸಂಘವನ್ನ ಯಾವಾಗಲೂ ಮಾಡ್ರಿ. ಭಕ್ತಿ ಜ್ಞಾನನೇ ನಾಮೇ ಮಿಳತ. ಅದ್ರ ಜೊತೆ ಭಕ್ತಿ ಜ್ಞಾನ ವೈರಾಗ್ಯ ನಿಮ್ಮಂತಲ್ಲಿ ಕೂಡಿದು ಅಂದ್ರೆ ನಿಮಗೆ ಮಹಾಸ್ವಾಮಿಯ ಒಂದು ದರ್ಶನ ಆಗ್ತದ, ಜೀವನ ಉದ್ಧಾರ ಆಗ್ತದ. ನಾಹಿ ತರಿ ಅಧೋಗತಿ. ಇರ್ಲಿಲ್ಲ ಅಂದ್ರೆ ಇದರ ಮಾರ್ಗದಾಗಿದ್ದು ಸಹಿತ ಅಧೋಗತಿ ತಪ್ಪಿದ್ದಲ್ಲ ಅನ್ನುವಂಥ ಮಾತ ಈ ಅಭಂಗ ನಿಮಗೆ ಹೇಳ್ತದ. ಭಾಳ ಅಂದ್ರೆ ಭಾಳ ಅದ್ಭುತ. ನನಗನ್ಸಿದ ಮಟ್ಟಿಗೆ ಈ ಅಭಂಗ ಒಂದು ಸತ್ಸಂಗದಾಗ ಚಿಂತನೆ ಮಾಡಲಿಕ್ಕೆ ಎಷ್ಟಾಗ್ತದೆ ಗೊತ್ತಿಲ್ಲ. ಆದರೂ ಸಹಿತ ಯಾಕಂದ್ರೆ ಗುರುಭಕ್ತಿ ಮತ್ತು ಗುರುವಿನ ಬಗ್ಗೆ ಏನಾದರೂ ನಾವು ಮಾತಾಡೋದಿತ್ತಂದ್ರೆ ಅಂದ್ರೆ ಆಗಿ ಹೋದಂಥ ಸಂತರಾಗಲಿ ಜ್ಞಾನಿಗಳಾಗಲಿ ಯಾರು ಈ ಮಾರ್ಗದಾಗ ಇದ್ದಾರಲ್ಲ, ಅವ್ರು ಸದ್ಗುರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಸದ್ಗುರುಗಳ ಭಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ತಮ್ಮನ್ನು ತಾವು ಮರ್ತೇ ಬಿಡ್ತಾರೆ. ಹಿಂಗೆ ನಾವು ಜ್ಞಾನೇಶ್ವರಿ ಒಳಗೆ ನೋಡಿದೇವು ಅಂದ್ರೆ ಮಾವುಲಿ ಅವರು ಪ್ರತಿಯೊಂದು ಪ್ರಸಂಗ ಶುರು ಮಾಡೋಕ್ಕಿಂತ ಮೊದಲ ಗುರುವಿನ ಸ್ತುತಿ ಮಾಡೋ ಹೊತ್ನ್ಯಾಗ ಎಷ್ಟು ಮಾಡ್ಲಿಕ್ಕತ್ತಾರಂದ್ರೆ ಅದ್ರೊಳಗೆ ತಮ್ಮನ್ನು ತಾವು ಮರ್ತು ಬಿಡ್ತಾರ. ಮತ್ತೆ ನಿವೃತ್ತಿನಾಥರಂತಾರ, ಜ್ಞಾನಬಾ ಇನ್ನು ಸಾಕಪ್ಪ ಜ್ಞಾನ, ಇನ್ನು ಮುಂದಿನ ವಿಷಯ ತಗೋರು ಅನ್ನೋ ತನಕನೂ ಸಹಿತ ಮರ್ತು ಬಿಡ್ತಾರ. ಹಂಗ ಯಾರ್ಯಾರು ಗುರುವಿನ ಒಂದು ಕೀರ್ತಿಯನ್ನ, ಗುರುವಿನ ಮಾಡಿದಂಥ ಉಪಕಾರದ ಗುಣಗಾನವನ್ನ, ಗುರುವಿನ ಒಂದು ಮಹತ್ವವನ್ನ ಯಾರ್ಯಾರು ಕೊಂಡಾಡ್ಲಿಕ್ಕತ್ತಿರ್ತಾರಲ್ಲ, ನಿಜವಾಗಿಯೂ ಯಾರು ಅಂತ ಗುರುಭಕ್ತಿ ಯಾರು ಅಂತೇಳಿ ಸಾಚಿರಲ್ಲ, ಅವರು ತಮ್ಮನ್ನು ತಾವು ಮರ್ತು ಬಿಡ್ತಾರ. ಅಂಥ ಗುರುಭಕ್ತಿಯ ಬಗ್ಗೆ ನಾವು ನೀವುಗಳೆಲ್ಲ ಇದು ಮಾಡೋಣ, ವಿಚಾರ ಮಾಡೋಣ. ಬಹಳ ಸಂತೋಷ ಅನ್ನಿಸ್ತದೆ ನನಗೆ. ಯಾಕಂದ್ರೆ ನಮ್ಮ ಮುಖದಿಂದ ನೀವು ಏನಾದರೂ ಕೇಳಬೇಕು ಅನ್ನುವಂಥ ಪ್ರೀತಿ ನಿಮ್ಮಂತಲ್ಲಿ ಅದ ಅಂದ್ರೆ ನಾವು ಭಾಗ್ಯವಂತರು. ಇದರ ಹಿಂದೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಕೃಪಾನೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ನೀವು ಯಾರೂ ಸಾಮಾನ್ಯರಿಲ್ಲ, ಇದು ನನಗೆ ಗೊತ್ತಾಗ್ಲಿಕ್ಕತ್ತದ. ಈಗ ಏನು ಅನ್ನಿಸ್ಲಿಕ್ಕತ್ತಂದ್ರೆ, ನೀವೇನು ಈಗ ಚಿದಂಬರ ಮಹಾಸ್ವಾಮಿ ಭಕ್ತಿಯೊಳಗೆ ಪಾಲ್ಗೊಂಡು ಈ ಅಭಂಗ ಸತ್ಸಂಗದೊಳಗೆ ಭಾಗವಹಿಸ್ಲಿಕ್ಕತ್ತಿರಲ್ಲ, ಪ್ರತಿಯೊಬ್ಬರು ಇಷ್ಟೊಂದು ಏನಪ್ಪ ಅಂದ್ರೆ ಆ ಒಂದು ಭಕ್ತಿ ಒಳಗೆ ನಿಮ್ಮನ್ನು ನೀವು ಮುಳುಗಿಸ್ಕೊಂಡ್ರಲ್ಲ, ನನಗೆ ಮಜಾ ಅನ್ನಿಸ್ತದ. ನಿನ್ನೆ ವಾಸ್ತವಿಕವಾಗಿ ನಿನ್ನೆ ನನ್ನ ಪ್ರವಚನ ಸೇವಾ ಇತ್ತು. ಏನೋ ನಾ ಗುರುವಿನ ಕಾರ್ಯ ಸಂಬಂಧ ಅಲ್ಲಿ ಕಲಾದಿಗೆ ಹೋದಕ್ಕಾಗಿ ಅದು ಲೇಟ್ ಆಗ್ತದೆ ಅಂತೇಳಿ ಅದನ್ನ ಇದು ಮಾಡ್ಕೋಬೇಕಾಯ್ತು, ಇವತ್ತು ಮಾಡಬೇಕಾಯ್ತು. ಇರಲಿ, ಇವತ್ತಂತೂ ತೀರಾ ಒಂದು ವಿಶೇಷ. ಯಾಕಂದ್ರೆ ಗುರುವಾರ ಗುರುವಿನ ಒಂದು ವಿಚಾರವಾಗಿ ನಾವು ಚಿಂತನೆ ಮಾಡೋದದ. ಆದ್ರೆ ನಿನ್ನೆ ಆ ಒಂದು ಸ್ಥಾನದೊಳಗೆ ನಮ್ಮ ರಮೇಶ್ ಕುಲಕರ್ಣಿ, ನೀವು ರಮೇಶ್ ಕುಲಕರ್ಣಿ ನಾವು ಅವನು ಬಾಲ್ಯದ ಗೆಳೆಯರು ಹೌದು, ಸಂಬಂಧಿಕರು ಹೌದು. ನಾವು ಕಾಂತು ಅಂತೇವು. ಏನು ಚಂದ ನಿನ್ನೆ ಅವರು ಪ್ರವಚನ ಆಯ್ತು, ಅವನ್ನೆಲ್ಲ ನೋಡಿದ ಕೂಡ ಅನ್ನಿಸ್ತದೆ. ಯಾಕಂದ್ರೆ ಅವನ ಮುಖದೊಳಗೆ ಇಷ್ಟೊಂದು ಈ ಆಧ್ಯಾತ್ಮದ ವಿಚಾರಗಳು ಬರ್ತಾವಂತ ನನಗೆ ಕಲ್ಪನೆ ಇದ್ದಿದ್ದಿಲ್ಲ. ಯಾಕಂದ್ರೆ ಭಾಳ ದಿವಸದ ಮೇಲೆ ನಾನು ಅವನು ಭೇಟಿಯಾಗಿದ್ದೆವು. ನೋಡಿದ್ರೆ ಹಿಂಗೆ ಅನ್ನಿಸ್ತದ, ಅಪ್ರತಿಮವಾಗಿ ಮಾತಾಡಿದ ಒಬ್ಬರನ್ನು ಪ್ರತಿಯೊಬ್ಬರು ನೀವೆಲ್ಲರೂ ಏನೇನ ಈ ಅಭಂಗ ಸತ್ಸಂಗದ ಮುಖಾಂತರ ಈ ಅಭಂಗದ ಒಂದು ಚಿಂತನೆ ಮಾಡ್ತಿರಲ್ಲ, ನಿಮ್ಮೆಲ್ಲರ ಸ್ಥಾನ ದೊಡ್ಡದದ. ಅಂಥದ್ರಾಗ ನಾನು ಏನಪ್ಪ ಒಂದು ಸೇವಾ ರೂಪದಿಂದ ಮಾಡ್ಲಿಕ್ಕತ್ತೀನಿ. ಆಮೇಲೆ ಮರಾಠಿ ಹೆಚ್ಚು ನಾನು ದಾಸಬೋಧದ ಓವಿಗಳನ್ನೇ ಬಳಸೋದಾಯ್ತು, ನಿಮಗೆಲ್ಲ ಗೊತ್ತದ.
ದಾಸಬೋಧದ ಓವಿಗಳನ್ನು ನಾ ಬಳಸ್ತೀನಿ ಅಥವಾ ಅಭಂಗಗಳನ್ನು ತುಕಾರಾಮ್ ಮಹಾರಾಜರಾಗಲಿ, ಜ್ಞಾನೇಶ್ವರ ಮಹಾರಾಗಲಿ, ಏಕನಾಥ್ ಮಹಾರಾಜರಾಗಲಿ ಇವರ ಅಭಂಗಗಳನ್ನು ಬಳಸ್ತೀನಿ ಅಂದರೆ ನನಗೆ ಮನಸ್ಸಿಗೆ ಒಂದು ರೀತಿ ಸಂತೋಷ ಇದೆ. ಯಾಕಂದ್ರೆ ದಾಸಬೋಧದ ಮೇಲೆ ನೀವೆಲ್ಲರೂ ಎಷ್ಟು ಪ್ರೇಮ ಇದ್ದೀರಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದ ಬಗ್ಗೆ ನಿಮ್ಮಲ್ಲಿರುವಂಥ ಪ್ರೇಮ, ನಿಮ್ಮಲ್ಲಿರುವಂಥ ಅದ್ರ ಬಗ್ಗೆ ಇರುವಂಥ ಒಂದು ಗೌರವ, ಆಮೇಲೆ ನಮ್ಮ ಮಹಾರಾಜ ರಂಗರಾವ್ ಮಹಾರಾಜರ ಮೇಲೆ ನೀವು ಎಲ್ಲರೂ ಎಷ್ಟೊಂದು ಪ್ರೇಮ ಇದ್ದೀರಿ. ಇದನ್ನೆಲ್ಲ ನೋಡಿದ ಕೂಡಲೇ ಅನ್ನಿಸ್ತದೆ, ನನಗೆ ಅನ್ನಿಸ್ತದೆ ಅತ್ಯಂತ ಒಂದು ಸೂಕ್ತ ಒಂದು ಜಾಗದೊಳಗೆ, ಸೂಕ್ತ ಒಂದು ಸಮುದಾಯದೊಳಗೆ ನಾನು ಈ ಸೇವೆ ಮಾಡ್ಲಿಕ್ಕತ್ತೇನೆ ಅಂತ ನನಗೆ ಹೆಮ್ಮೆ ಅನ್ನಿಸ್ತದೆ. ಇರಲಿ, ಈಗ ನಾವೇನು ಮೊದಲೇ ನುಡಿಯೊಳಗೆ ಮೊದಲೇ ಪಲ್ಲ ಇದ್ರಾಗ ಏನು ಹೇಳ್ತಾರ ಅಂದ್ರೆ ವಿಠಾಬಾಯಿ ಅವರು, ಗುರು ಭಕ್ತಿ ದುರ್ಲಭ ಜಗಾಮದೆ. ಈ ಜಗತ್ತಿನೊಳಗೆ ದುರ್ಲಭ ಅನ್ನುವಂಥವು ಮೂರವ. ವಿಚಾರ ಮಾಡಿದ್ರೆ ಏನು ಹಂಗೆ ನೀವು ವಿಚಾರ ಮಾಡಿದ್ರೆ ಪ್ರಾಪಂಚಿಕ ಜನರಿಗೆಲ್ಲ ದುರ್ಲಭನೇ ಅನ್ನಿಸ್ಲಿಕ್ಕತ್ತಾವ. ಆದ್ರೆ ಪರಮಾರ್ಥದೊಳಗೆ ನಾವು ಇದ್ದವರಿಗೆ ಒಂದು ವಿಚಾರ ನಾವು ತಿಳ್ಕೊಬೇಕು, ಈ ಮೂರು ದುರ್ಲಭ ಯಾವಲ್ಲ ಅವು ನಮಗೆ ಸಿಕ್ಕಾವ ಅಂದ್ರೆ ನಾವು ಎಚ್ಚರ ಆಗ್ಬೇಕು. ಮೂರು ದುರ್ಲಭ ಯಾವು? ಮನುಷ್ಯ ಜನ್ಮ ಸಿಗುವುದು ದುರ್ಲಭ ಏನ್ರಿ. ನಾನಾ ಸುಕೃತಾಂಚೆ ಫಳ ತೋಹ ನರದೇಹ ಕೇವಳ. ಸಮರ್ಥರಂತಾರ ಎಷ್ಟೋ ಜನ್ಮದ ಪುಣ್ಯದ ಒಂದು ಸಂಗ್ರಹ ನಿನ್ನಂತಲೇ ಅದ ಅಂತ ನಿನಗೆ ಮನುಷ್ಯ ಜನ್ಮ ಸಿಕ್ಕದಿ ಅಂತ ತಿಳ್ಕೊ ಅಂತಾರ. ನಮಗಿದು ಕಲ್ಪನಾನೇ ಇಲ್ಲ. ನಾವು ಮನುಷ್ಯ ಜನ್ಮವನ್ನು ಬಹಳಷ್ಟು ಮಂದಿ ಈ ಅಮೂಲ್ಯವಾದಂತಹ ಮನುಷ್ಯ ಜನ್ಮವನ್ನು ಹೆಂಗೋ ಖರ್ಚು ಮಾಡ್ಲಿಕ್ಕತ್ತಾರ, ಹೆಂಗೋ ವಿನಿಯೋಗಿಸ್ಲಿಕ್ಕತ್ತಾರ. ಇದನ್ನ ನೋಡಿ ಮಹಾತ್ಮರಿಗೆ ಇಷ್ಟು ಅಂತಃಕರಣಕ್ಕೆ ನೋವಾಗ್ತದೆ. ಎಂಥ ಜನ್ಮಕ್ಕೆ ಬಂದ ಎಂಥ ಕಾರ್ಯವನ್ನು ಇವ್ರು ಮಾಡ್ಲಿಕ್ಕತ್ರಲ್ಲಪ್ಪ, ತಿರುಗಿ ಬರ್ತದನು ಇಂಥ ಮಾನವ ಜನ್ಮ ನಿಮಗೆ ಸಿಕ್ಕಿತ್ತೇನ್ರೋ ಅಪ್ಪಯ್ಯ ಅಂತ. ಎಂಥ ಮಾನವ ಜನ್ಮ ಇದನ್ನ ಏನು ಕೆಡಿಸಿ ಬಿಟ್ಟಿರಪ್ಪ, ಎಷ್ಟು ಕೆಡಿಸಿಬಿಟ್ರಪ್ಪ. ಅಮೂಲ್ಯವಾದಂತಹ ಮನುಷ್ಯ ಜನ್ಮದ ಉಪಯೋಗ ಮಾಡ್ಕೊಂಡವ್ರು ಮಹಾತ್ಮರಾದರು, ದೇವರಾಗಿಬಿಟ್ರು. ಇವತ್ತಿನ ತನಕ ಸೂರ್ಯ ಚಂದ್ರಾದಿಗಳು ಇರೋ ತನಕ ಸಹಿತ ಅವರ ಒಂದು ಆದರ್ಶಗಳು ಮುಂದಿನ ಎಲ್ಲ ಪೀಳಿಗೆಗೆ ಮಾರ್ಗದರ್ಶನ ಆಗಿಬಿಟ್ಟು, ಮತ್ತು ನೀನು ಅದೇ ಮನುಷ್ಯ ಜನ್ಮಕ್ಕೆ ಬಂದ ನೀನು ಅದನ್ನು ಹೆಂಗೆ ಬಡಿಸ್ಲಿಕ್ಕತ್ತಿಪ್ಪ. ವಿಷಯ ಸುಖದೊಳಗೆ ಇಂದ್ರಿಯ ಸುಖಾನೇ ಸುಖ ಅಂತ ತಿಳ್ಕೊಂಡಿಲ್ಲ, ಎಂಥ ಒಂದು ಅಧೋಗತಿಯ ಕಾರ್ಯವನ್ನು ನೀ ಮಾಡ್ಲಿಕ್ಕತ್ತಿ ಅಂತೇಳಿ ಮಹಾತ್ಮರಿಗೆ ಭಾಳ ಕೆಟ್ಟ ಅನಿಸ್ಬಿಡ್ತದೆ. ಅಂತೇಳಿ ಹಿಂಗೆ ನಿತ್ಯ ಸತ್ಸಂಗಗಳನ್ನು ಯಾಕೆ ಇಡ್ಬೇಕಂತಾರ ಅವರು. ಈಗ ಇದನ್ನೇ ನಾವು ತಗೋಣ. ಗುರು ಚಿದಂಬರ ದೀಕ್ಷಿತರು ಇದ್ರ ಬಗ್ಗೆ, ಈ ಸತ್ಸಂಗದ ಬಗ್ಗೆ ಸದಾ ಅವ್ರಿಗೆ ಅದೇ ಚಿಂತನೆ ಇರ್ತದೆ. ಏನದು, ಯಾರು ಹೇಳಿದರು, ಹೆಂಗೆ ಹೇಳಿದರು, ಪ್ರತಿಯೊಂದು ಅದಕ್ಕೆ ಸ್ಪಂದನ ಮಾಡೋದು, ಅವ್ರನ್ನ ವರ್ಣನ ಮಾಡೋದು, ಅವ್ರು ಸಂತೋಷ ಪಡೋದು, ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಒಟ್ಟು ನಮ್ಮ ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದಂಥ ನರನಾರಿಯರಿದ್ದಾರಲ್ಲ ಇವರೆಲ್ಲರೂ ಭಗವಂತನ ಚಿಂತನದೊಳಗೆ ಕಾಲ ಕಳೀಲಿ. ಒಂದು ವಿಶೇಷ ನನಗೆ ಅನ್ನಿಸ್ತದ, ಈ ಮಹಾಸ್ವಾಮಿಯನ್ನು ನೀವೆಲ್ಲ ಭಕ್ತರಿದ್ದಿರಲ್ಲ, ನಿಮ್ಮ ಭಾವ ಇಷ್ಟು ವಿಶಾಲದಲ್ಲ, ಮಹಾಸ್ವಾಮಿಯನ್ನು ಎಲ್ಲ ಮಹಾತ್ಮರ ಒಳಗೆ ನೀವು ಕಾಣ್ಲಿಕ್ಕೆ ಹತ್ತಿರಲ್ಲ. ಇದು ಈ ಒಂದು ಸ್ಥಿತಿ ಪ್ರಾಪ್ತ ಆಗ್ಲಿಕ್ಕೆ ಎಷ್ಟೋ ಜನ್ಮಗಳು ಹೋಗ್ತಾವ. ನನ್ನ ಅದೇನಂತಾರವರು ಏನಪ್ಪಾ ಅಂದ್ರೆ, ಸದಾ ಬೋಲನೆ ನಮ್ರ ವಾಚಾಸುವಾಚ, ಸದಾ ಬೋಲನೆ ಸಾರಿಕ ಚಾಲತಾಹೆ ಅನೇಕಿ ಸದಾ ಏಕ ದೇವಾಸಿಪಾಹೆ. ಸಮರ್ಥರು ಮನಾಚ ಶ್ಲೋಕನಾಗ ಅಂತಾರ, ಅನೇಕತೆಯಲ್ಲಿ ಏಕತೆಯನ್ನು ಕಾಣುವಂತಹ ಒಂದು ಈ ಪಾರಮಾರ್ಥಿಕ ಸ್ಥಿತಿ ಅನ್ನುವಂಥದ್ದು ಇದು ಒಂದೇ ಜನ್ಮದಕ್ಕೆ ಪ್ರಾಪ್ತ ಆಗೋದು. ಆದ್ರೆ ಆ ಒಂದೇ ಜನ್ಮಕ್ಕೆ ಪ್ರಾಪ್ತ ಆಗೋದಿಲ್ಲ ಅಂತಾರವ್ರು. ಆಧ್ಯಾತ್ಮದಾಗಿದ್ರು ಸಹಿತ ಮತ್ತು ನಮ್ಮ ಗುರು ಶ್ರೇಷ್ಠ, ನಮ್ಮ ಸಂಪ್ರದಾಯ ಶ್ರೇಷ್ಠ, ನಮ್ಮವರೇ ಶ್ರೇಷ್ಠ, ನಮ್ಮ ಗುರು ಬಂಧುಗಳೇ ಶ್ರೇಷ್ಠ, ಈ ಶ್ರೇಷ್ಠ ಅನ್ನುವಂಥ ಸಂಕುಚಿತ ಭಾವ ಏನದಲ್ಲ, ಇದು ಹೋಗ್ಬೇಕಾದ್ರೆ ಜನ್ಮಗಳು ಹೋಗ್ತಾವೆ. ನಿಮ್ಮಲ್ಲಿ ಅದು ಹೆಂಗೆ ಮೈ ಹುಡ್ಕೊಂಡದಂದ್ರೆ ನೀವು ಎಷ್ಟು ಪುಣ್ಯವಂತರೋ ಗೊತ್ತಿಲ್ಲ. ನಮ್ಮ ಮಹಾರಾಜರ ಮೇಲೂ ಅಷ್ಟೇ ಪ್ರೇಮದ, ನಿಮಗೆ ಗುರುಲಿಂಗ ಜಂಗಮ್ಮ ಮಹಾರಾಜರ ಮೇಲೂ ಅಷ್ಟೇ ಪ್ರೇಮದ, ಆಗಿ ಹೋದಂಥ ಎಲ್ಲ ಸಮರ್ಥರ ಮೇಲೂ ಅಷ್ಟೇ ಪ್ರೇಮದ. ಭಾವಸಾಯ ಮಹಾರಾಜರಂದ್ರೆ ಕಣ್ಣು ನೀರು ತರ್ತೀರಿ ಅಂದ್ರೆ ನನಗನ್ನಿಸ್ತದ, ಆಹಾ ಎಂಥ ಒಂದು ವಿಶಾಲ ಭಾವ. ಅದಕ್ಕೆ ಸಮರ್ಥರು ಪರಬ್ರಹ್ಮನ ಒಂದು ಆ ಸದ್ಗುರುವಿನ ಸ್ಥಿತಿಯ ನಿನಗೆ ಅನುಭವಕ್ಕಾವಕಾರ ಮನ ಹೇ ವಿವೇಕೆ ವಿಶಾಲ ಕರಾವೆ ಅಂತ. ಮಗ ಆಟವಾವೆ ಪರಬ್ರಹ್ಮನ ಬಗ್ಗೆ, ಸದ್ಗುರುವಿನ ಸ್ವರೂಪದ ಬಗ್ಗೆ ನಿನಗೆ ತಿಳಿಬೇಕಾಗಿತ್ತಂದ್ರೆ ನೀವು ಮೊದಲು ನಿನ್ನ ಮನಸ್ಸು ವಿಶಾಲ ಮಾಡ್ಕೊರು ಅಂತಾರೋರು. ಮನ ಹೇ ವಿವೇಕೆ ವಿಶಾಲ ಕರಾವೆ ಮಗ ಆಟವಾವೆ ಪರಬ್ರಹ್ಮ
ಆಮೇಲೆ ನೀ ಪರಬ್ರಹ್ಮನ ಬಗ್ಗೆ ಮಾತಾಡು ಅಥವಾ ಪರಬ್ರಹ್ಮನ ಒಂದು ಸ್ಥಿತಿಯ ಬಗ್ಗೆ ಚಿಂತನೆ ಮಾಡು. ಅಂಥ ವಿಶಾಲ ಭಾವ ನಿಮ್ಮೆಲ್ಲರಂತೇಳಿ ಪ್ರಾಪ್ತ ಆಗ್ಯದ. ಭಾಳ ಸಂತೋಷ ಆಗ್ತದೆ. ಅಂಥ ಹಂಗೆಲ್ಲ ಅದ ಅಂತೇಳಿ ನಮಗೆ ಸತ್ಸಂಗ ಅನ್ನುವಂಥ ಸಿಕ್ಕದ. ಒಂದನೇ ದುರ್ಲಭ ಮನುಷ್ಯ ಜನ್ಮ ಆದ್ರೆ ಎರಡನೇದ್ದು ದುರ್ಲಭದೊಳಗೆ ದುರ್ಲಭ ಯಾವುದು ಅಂದ್ರೆ ಸತ್ಸಂಗ. ಸತ್ಸಂಗ ಸಿಗುವಂಥದ್ದು ಇಷ್ಟು ದುರ್ಲಭದ. ಸತ್ಸಂಗದೊಳಗೆ ಪಾಲ್ಗೊಳ್ಬೇಕಾದ್ರೆ ಎಷ್ಟೋ ವರ್ಷಗಟ್ಲೆ ನಾವು ಈ ಪರಮಾರ್ಥದೊಳಗೆ ಸೇವಾ ಮಾಡಬೇಕು ಅನ್ನುವಂಥದ್ದು ಮಾತ ನಮ್ಮ ವಾಮನ ಪಂಡಿತರ ಒಂದು ಕಥೆಯೊಳಗೆ ಬರ್ತದೆ. ಆ ಕಥೆ ನಿಮಗೆ ಗೊತ್ತಿರಬೇಕು. ಮತ್ತೊಮ್ಮೆ ನಾವು ಆ ಕಥೆ ಬಗ್ಗೆ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಕಾಲದೊಳಗೆ ಆದಂಥ ಘಟನಾ. ಸಮರ್ಥ ರಾಮದಾಸ್ ಮಹಾರಾಜರ ಸತ್ಸಂಗದೊಳಗೆ ಸೇರಬೇಕಾದ್ರೆ ಸಮರ್ಥರಂದ್ರು, ವಾಮನ ನೀವಿಬ್ರು ಗಂಡ ಹೆಂಡತಿ ಹೋಗಿ ಬದರಿಕಾಶ್ರಮದೊಳಗೆ 12 ವರ್ಷ ಸೇವಾ ಮಾಡ್ರಿ ಅಂತಂದ್ರು. 12 ವರ್ಷ ಸೇವಾ ಮಾಡಿದ್ರು ಏನೂ ಅದಕ್ಕೆ ಫಲ ಸಿಗ್ಲಿಲ್ಲ. ಮುಂದೆ ಅವರೇ ಹೇಳಿದ್ರು ಶ್ರೀಶೈಲದಾಗ ಹೋಗಿ 12 ವರ್ಷ ಸೇವಾ ಮಾಡ್ರಿ ಅಂದ್ರು. ಗಂಡ ಹೆಂಡತಿ ಶ್ರೀಶೈಲದಾಗ 12 ವರ್ಷ 24 ವರ್ಷ ಸೇವಾ ಮಾಡಿ ಸಮರ್ಥರಂತೆಲ್ಲ ಬಂದಾಗ ಸಮರ್ಥ ತಮ್ಮ ಸತ್ಸಂಗದೊಳಗೆ ಅವ್ರನ್ನ ತಗೊಂಡ್ರಂತ. ನಮಗೆ ಸಹಸಿಲಿಕ್ಕತ್ತದ ಬರ್ರಿಪ್ಪ ಅಂತಾರ. ಏನು ಎಷ್ಟು ನಮ್ಮನ್ನು ಮೇಜಾರಿಕೆ ಮಾಡಿ ಕರೀತಾರ. ಇಂಥ ಒಂದು ಅಮೂಲ್ಯವಾದಂಥ ಸತ್ಸಂಗ ಸಿಗಬೇಕಾದ್ರೆ 24 ವರ್ಷ ವಾಮನ ಪಂಡಿತರು ಮತ್ತು ನೀರಾಬಾಯಿ ಇವರಿಬ್ರು ಅಷ್ಟು ಸೇವಾ ಮಾಡಬೇಕಾತು. ಯಾಕಂದ್ರೆ ಸತ್ಸಂಗ ಐಸಾ ಸಂತಾಂಚ ಮಹಿಮಾ, ऐसा सत्संगाच्या महिमान संत संगे होते ज्ञान ಸತ್ಸಂಗ ಪರಿತೆ ಸಾಧನ ಆಣಿಕ ನಾಯಿ ಅಂತ ಸಮರ್ಥರಂತಾರ. ಇಂಥ ಒಂದು ಸತ್ಸಂಗದ ಮಹಿಮಾ ಅದಲ್ಲ. ಸಂತ ಸಂಗೆ ಹೋತೆ ಜ್ಞಾನ, ಈ ಸಂತರ ಸಂಘದೊಳಗೆ ನೀವು ಇರೋದ್ರಿಂದ ನಿಮಗೆ ಶುದ್ಧ ಜ್ಞಾನ ಪ್ರಾಪ್ತ ಆಗ್ತದೆ ಅಂತಾರವರು. ಜ್ಞಾನದ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಬಹುಧಾ ಜ್ಞಾನಗಳಂತ ಜ್ಞಾನದೊಳಗೆ ಹೇಳುವತ್ನ್ಯಾಗ ಸಮರ್ಥರು 5ನೇ ದಶಕದೊಳಗೆ ಹೇಳ್ತಾರೆ. ಜ್ಞಾನದ ಬಗ್ಗೆ ಹೇಳುವತ್ನ್ಯಾಗ ಆತ್ಮಜ್ಞಾನ ಮಾತು ಬೇರೆನೇ ಅದು. ಅದಕ್ಕಿಂತ ಮೊದಲು ಬಹುಧಾ ಜ್ಞಾನದ ಬಗ್ಗೆ ಹೇಳ್ತಾರೆ. ಎಲ್ಲ ನಾನಾ ರೀತಿಯ ಜ್ಞಾನದ ಬಗ್ಗೆ ಹೇಳಿದಾಗ ಆತ್ಮಜ್ಞಾನದ ಮಹತ್ವ ನಿಮಗೆ ಗೊತ್ತಾಗ್ತದ ಅಂತ ಮಾತು ಹೇಳ್ತಾರಲ್ಲ. ಆ ಆತ್ಮಜ್ಞಾನದ ಒಂದು ವಿಚಾರ ಸಂತ ಸಂಗೆ ಹೋತೆ ಜ್ಞಾನ ಅಂತ. ಸತ್ಸಂಗ ಪರಿತೆ ಸಾಧನ ಆಣಿಕ ನಾಯಿ. ಅದಕ್ಕೆ ಈ ಸತ್ಸಂಗದ ಹೊರತಾಗಿ ಅನ್ಯ ಭಗವತ್ ಪ್ರಾಪ್ತಿಗೆ ಅನ್ಯ ಸಾಧನನೇ ಇಲ್ಲ. ನಮಗಿದ್ರ ಮಹತ್ವ ಗೊತ್ತಾಗಿಲ್ಲ. ಇದ್ರಾಗ ಇಲ್ಲದೆ ಏನಪ್ಪ ನಾವು ಒಂದು ಅಭಿಮಾನ ಸೇರಿಸ್ಕೊಂಡ ಅಹಂಕಾರ ಸೇರಿಸ್ಕೊಂಡ ಏನೋ ಇದ್ರೊಳಗೆ ಸತ್ಸಂಗದೊಳಗೆ ಇದ್ರೂ ಸಹಿತ ಸತ್ಸಂಗದ ಲಾಭವನ್ನು ನಾವು ಕಳ್ಕೊತೀವಿ ನೋಡ್ರಿ. ಯಾಕಂದ್ರೆ ಎಲ್ಲಿ ವಿವೇಕದ ಒಂದು ಅಭಾವ ಆಗಿಬಿಡ್ತದ, ಪ್ರಜ್ಞಾದ ಅಭಾವ ಆಗ್ತದ, ಅಲ್ಲಿ ಸತ್ಸಂಗದಾಗ ಇದ್ದವ್ರಿಗೆಲ್ಲರಿಗೂ ಅದ್ರ ಲಾಭ ಆಗ್ತದೆ ಅಂತ ಹಂಗೇನು ತಿಳ್ಕೊಬೇಡ್ರಿ ಅಂತಾರ. ಸತ್ಸಂಗದೊಳಗೆ ಇದ್ರೂ ಸಹಿತ ಸತ್ಸಂಗದೊಳಗೆ ಕೂತ್ರು ಸಹಿತ ಲಾಭ ಆಗ್ಬೇಕಾದ್ರೆ ಮತ್ತದ್ರ ಹಿಂದೆ ಸದ್ಗುರುವಿನ ಕೃಪಾ ಮತ್ತು ಅನಂತ ಜನ್ಮದ ಒಂದು ಸುಕೃತ ಬೇಕಾಗ್ತದ ಅಂತೇಳಿ ಹೇಳ್ತಾರ. ಅಂಥದ್ದು ಸತ್ಸಂಗ 2ನೇದ್ದು. 3ನೇದ್ದು ಸದ್ಗುರುಗಳು ಸಿಗುವುದು ಅಂತರೂ ಇಷ್ಟು ದುರ್ಲಭದ. ನೀವೆಲ್ಲ ಹಿಂದೆ ಆಗಿ ಹೋದವ್ರು ನೋಡಿದ್ರಂದ್ರೆ, ಆಗಿ ಹೋದಂಥ ಮಹಾತ್ಮರ ಜೀವನ ನೋಡಿದ್ರಂದ್ರೆ 12 ವರ್ಷ ಹೋಗಿ ಅವ್ರ ಆಶ್ರಮದಾಗ ಹೋಗಿ ಪರೋಪರಿ ಸೇವಾ ಮಾಡಿದಾಗೂ ಸಹಿತ ಸದ್ಗುರುಗಳು ಅನುಗ್ರಹ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಪರೀಕ್ಷೆ ಮಾಡಿ 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 ಅನುಗ್ರಹ ಮಾಡ್ತಿದ್ರು. ಅಂಥ ಸದ್ಗುರುವಿನ ಒಂದು ಲಾಭ ಆಗುವುದು, ಸದ್ಗುರುಗಳಿಂದ ಅನುಗ್ರಹ ಸಿಗುವುದು ಇಷ್ಟು ದುರ್ಲಭಲ್ಲ. ಸದ್ಗುರುಗಳು ಸಿಗುವುದು ದುರ್ಲಭ, ಸದ್ಗುರುಗಳಿಂದ ಅನುಗ್ರಹಿತ ಸಿಗುವುದಂತರೂ ಅತ್ಯಂತ ದುರ್ಲಭ. 12 ವರ್ಷ ಪರೋಪರಿ ಏಕನಾಥ್ ಮಹಾರಾಜರು ಜನಾರ್ದನ ಪಂತರ ಸೇವಾ ಮಾಡಿದಾಗ 12 ವರ್ಷದ ನಂತರ ಏಕನಾಥ್ ಮಹಾರಾಜರಿಗೆ ಜನಾರ್ದನ ಪಂತರಿಂದ ಉಪದೇಶ ಸಿಕ್ತು. ಅಂದ್ರೆ ಇವೆಲ್ಲ ನಮಗೆ ಸಹಜ ಸಿಕ್ಕುವಲ್ರಿ. ಹಂಗಾರ ಯಾಕೆ ಮುಖ್ಯ ಅಂದ್ರ ಪರಮಾರ್ಥಾಚೆ ಜನ್ಮಸ್ಥಾನ. ಈ ಪರಮಾರ್ಥ ಅನ್ನುವಂಥದ್ದು ನಾವು ಮಾಡುವುದೊಂದು ಪರಮಾರ್ಥ, ಪರಮ ಪವಿತ್ರವಾದ ಜ್ಞಾನದ ಒಂದು ಸಂಗ್ರಹವನ್ನು ಮಾಡ್ಕೋದೇ ಪರಮಾರ್ಥ. ಅಂಥ ಪರಮಾರ್ಥಾಚೆ ದಾಸಗೋ ದಶಕ 7ನೇ ದಶಕ 10ನೇ ಸಮಾಸದಾಗ ಸಮರ್ಥರಂತಾರ, ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಸದ್ಗುರುಚೆ ಭಜನ, ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತ್ ವಾಣಿ. ಪರಮಾರ್ಥದ ಜನ್ಮ ಎಲ್ಲದ ಅಂದ್ರೆ ಅದು ಸದ್ಗುರುವಿನ ಭಜನೆ ಒಳಗದ, ಸದ್ಗುರುವಿನ ಭಕ್ತಿ ಒಳಗದ. ಅದಕ್ಕೆ ಅವ್ರಂತಾರ ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಸದ್ಗುರುಚೆ ಭಜನ. ಸದ್ಗುರುವಿನ ಭಕ್ತಿ ಯಾರು ಮಾಡ್ತಾರ, ಸದ್ಗುರುವಿನ ಭಕ್ತಿ ಒಳಗೆ ಅದ್ರ ಜನ್ಮಸ್ಥಾನದಂತ. ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತ್ ವಾಣಿ. ನೀವು ಸದ್ಗುರು ಭಕ್ತಿ ಮಾಡ್ಕೊತ ಹೋಗ್ರಿ, ನಿಮಗೆ ಸಮಾಧಾನ ಅನ್ನುವಂಥದ್ದು ಇವತ್ತೇ ಸಿಗ್ತದ, ಈ ಕ್ಷಣದೊಳಗೆ ಸಿಗ್ತದ ಇನ್ನ ಮುಂದೆ ಬಹಳಷ್ಟು ವರ್ಷದ ಮೇಲೆ ಸಿಗ್ತದ ಅಂತ ನೀವು ಕಲ್ಪನೆ ಮಾಡ್ಕೋಬೇಡ್ರಿ.
ಸದ್ಗುರು ಭಜನೆ ಸಮಾಧಾನ. ಅಕಸ್ಮಾತ್ ಸದ್ಗುರುವಿನ ಕೃಪೆಯಿಂದ ನಮಗೆ ಅತ್ಯಂತ ಒಂದೇನಪ್ಪಾ ಅಂದ್ರೆ ಸಮಾಧಾನ ಒಂದು ಸ್ಥಿತಿ ನಮಗೆ ನಿಮಗೆ ಪ್ರಾಪ್ತ ಆಗ್ತದೆ. ಅದಕ್ಕೆ ಮುಖ್ಯ ಅಂತ ಸದ್ಗುರುವ ಭಕ್ತಿ ಏನದಲ್ಲ, ಅದಕ್ಕೆ ಇವತ್ತೇನು ಹೇಳಿದ್ರೆ ಅವರು, ಗುರುಭಕ್ತಿ ದುರ್ಲಭ ಜಗಾಮದೆ. ಎಲ್ಲ ಸಿಗ್ಬೋದು ಖರೆ, ಗುರುಭಕ್ತಿ ಸಿಗುದಲ್ವ, ಇನ್ನು ಗುರುಗಳು ಸಿಗುದಂತರೂ ಅತಿ ದುರ್ಲಭ ಅಂತೇಳಿ ನಾವು ವಿಚಾರ ಮಾಡಿದೇವಲ್ಲ. ಹಂಗ ನಮಗೆ ಸದ್ಗುರುಗಳು ಸಿಕ್ಕಾರ. ಗುರು ಮತ್ತು ಸದ್ಗುರುಗಳ ಭೇದ ಭಾಳ ಅದ. ನಾವು ಈಗ ವಿಠಾಬಾಯಿ ಅವರು ಗುರುಭಕ್ತಿ ಅಂತೇಳಿ ಏನು ಗುರು ಅಂತ ಇದು ಮಾಡ್ಯಾರಲ್ಲ, ಗುರು ಒಳಗೂ ಸಾಕಷ್ಟು ಮಂದಿ ಗುರುಗಳಿದ್ದಾರೆ, ಆ ಮಾತು ಬೇರೆ. ಆದರೆ ಗುರು ಅಂದ್ರೆ ಅಂಧಕಾರದಿಂದ ಜ್ಞಾನವನ್ನ ನಮ್ಮಲ್ಲಿ ಬಿತ್ತವ ಯಾವಿದ್ದಾನ, ಅವ ಸದ್ಗುರು ಇದ್ದಾನ, ಅವ ಗುರು ಇದ್ದಾನ ಅಂತ. ಈ ಗುರು ಅಂತ ಇವ್ರು ಏನು ಬಳಸ್ಯಾರಲ್ಲ, ಇಲ್ಲಿ ನಾವು ಸದ್ಗುರು ಅಂತ ತಿಳ್ಕೊಬೇಕು. ಯಾಕಂದ್ರೆ ಗುರುಗಳು ಸಾಕಷ್ಟು ಮಂದಿ ಸಿಗ್ತಾರ. ಎಷ್ಟು ಮಂದಿ ಗುರು ಇದ್ದಾರೆ ಅನ್ನುವಂಥದ್ದು ಮುಂದೆ ಸಮರ್ಥರು ಹೇಳ್ತಾರ. ಇರ್ಲಿ, ಅಂತ ಪರಮಾರ್ಥ ಈ ಒಂದು ನಮಗೆ ಜೀವನದ ಒಂದು ಸತ್ಯವನ್ನ ತೋರಿಸುವಂತ ಆ ಸದ್ಗುರುಗಳು, ಆ ಪರಮಾರ್ಥ ಸಿಗೋದು ಅತಿ ದುರ್ಲಭ ಅಂತಾರ. ಹಂಗಾದ್ರೆ ಸದ್ಗುರುಗಳು ಸಿಕ್ಕ ಮೇಲೆ ಗುರು ಸಿಕ್ಕರು ಸಹಿತ ಘಾತಾಗಿ ಹೋಗಿಬಿಡ್ತಾವ. ಯಾಕಂದ್ರೆ ಎಲ್ಲಿ ಆತ್ಮಜ್ಞಾನ ಸಿಗುದಿಲ್ಲ, ಅಲ್ಲಿ ಏನಾಗಿಬಿಡ್ತದಪ್ಪ ಅಂದ್ರೆ ಎಲ್ಲ ಅಧಪತನ. ನಾಹಿ ಆತ್ಮಜ್ಞಾನ ಪೂರ್ಣ ಏಕಮೇಕ ಅಧಪತನ ಅಂತೇಳಿ ವಿಠಾಬಾಯಿಯವರು ಎರಡನೇದ್ರಾಗ ಏನು ಹೇಳ್ತಾರ, ಕಲಿಯುಗಾತ ಧೋನಿ ಜಾಣ ದುರ್ಮಿಳತೆ ಆಹೇ ಪೂರ್ಣ. ಇವೆರಡು ಸಿಗುದು ಕಠಿಣ ಖರೆ. ಆ ಸಿಕ್ಕರು ಸಹಿತ ಆತ್ಮಜ್ಞಾನ ಸಿಗುವಂತ ಸದ್ಗುರು, ಆತ್ಮಜ್ಞಾನ ಕೊಡುವಂತ ಆತ್ಮಜ್ಞಾನಿ ಸದ್ಗುರು ಸಿಗುದು ಬಹಳ ಕಠಿಣದ. ಇರ್ಲಿ, ಅದಕ್ಕೆ ಈ ಅಂತ ಸದ್ಗುರುಗಳನ್ನ ಸಂತೋಷಗೊಳಿಸಿದಾಗ ಮಾತ್ರ ಅವ್ರು ತಮ್ಮ ಸ್ವರೂಪವನ್ನು ತೋರಿಸ್ತಾರೆ, ಹೊರತಾಗಿ ಹಂಗೆ ಅವ್ರು ತೋರಿಸೋದಿಲ್ಲ. ಅದಕ್ಕೆ ಯಾರು ಸದ್ಗುರುಗಳಿಂದ ಒಂದು ಮಾರ್ಗದೊಳಗಿದ್ದೇವೆ ನಾವೆಲ್ಲರೂ, ನಾವೇನು ಮಾಡಬೇಕಂದ್ರೆ ದೇಹ ಮಿಥ್ಯಾ ಜಾಣೋನಿ ಯಾಚೆ ಸಾರ್ಥಕ ಚೀಕರಾವೆ. ಸದ್ಗುರುಗಳು ಸಿಕ್ಕ, ಪರಮಾರ್ಥ ಸಿಕ್ಕ ಮೇಲೆ ನಾವು ಏನು ಮಾಡಬೇಕು, ಈ ದೇಹ ನಮ್ಮದು ಮಿಥ್ಯಾ ಅಂತ ತಿಳ್ಕೊಬೇಕು ಮೊದಲ. ಏನ್ರಿ, ದೇಹ ಮಿಥ್ಯಾ ಜಾಣೋ ನೀ ಜೀವೇ ಯಾಚಿ ಸಾರ್ಥಕತೆ ಕರಾವೆ. ಸದ್ಗುರುಗಳ ಒಂದು ಭಕ್ತಿಗಾಗಿ ನಾವು ನಮ್ಮ ದೇಹದ ಮೇಲಿನ ಮಮತೆಯನ್ನು ತೆಗೆದು ಬಿಡ್ಬೇಕಂತಾರು. ಏನ್ರಿ, ದೇಹದ ಮೇಲೆ, ಈ ದೇಹ ಮಿಥ್ಯದ, ಇದ್ರ ಮೇಲೆ ಎಷ್ಟು ಮೋಹ ಮಾಡವ ಅಂತಾರವರು. ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿ ಆಗೋ ಮನವೇ ಅಂತ ಪುರಂದರದಾಸರಂತಾರ. ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ನಂಬದಿರು ಈ ದೇಹ ನಿತ್ಯವಲ್ಲ, ಇದು ನಿತ್ಯ ಅಲ್ಲ, ಇದು ಮಿಥ್ಯಾ ಅಂತ ತಿಳ್ಕೊಂಡ ದೇಹ ಮಿಥ್ಯಾ ಜಾಣೋಣಿ ಜೀವೇ ಯಾಚಿ ಸಾರ್ಥಕ ಚೀಕರಾವೆ. ಭಜನ ಭಾವೇ ತೋಷವಾವೆ ಚಿತ್ತ ಸದ್ಗುರುಚಿ. ಆ ಸದ್ಗುರುನ ಸಂತೋಷ ನೀವು ಹೆಂಗ್ ಮಾಡ್ರಿ, ಸಂತೋಷ ಹೆಂಗ್ ಗೊಳಿಸ್ರಿ ಅಂದ್ರೆ ಭಜನ ಭಾವ ತುಂಬಿದ ಸದ್ಗುರುವಿನ ಭಜನೆಯನ್ನು ನೀವು ಮಾಡಿದ್ರಿ ಅಂದ್ರೆ ಆ ಸದ್ಗುರು ಸಂತೋಷಗೋತಾನ. ಅವ ಸದ್ಗುರುನಾಥ ಸಂತೋಷಗೊಂಡ ಅಂತ ತಿಳ್ಕೊರಿ. ನೀವು ಈ ದೇಹದ ಮೇಲೆ ಪರಿವಿರ್ಲಾರ್ದ ಭಕ್ತಿ ಮಾಡಿದ್ರಿ ಅಂದ್ರೆ ಆಗಿ ಹೋದವ್ರು ಯಾರ್ಯಾರು ಸದ್ಗುರುಗಳ ಕೃಪಾ ಮತ್ತು ಸದ್ಗುರುಗಳಿಂದ ಆತ್ಮಜ್ಞಾನವನ್ನು ಪಡ್ಕೊಂಡಾರ, ಯಾರು ತಮ್ಮ ಸದ್ಗುರು ಸ್ವರೂಪವನ್ನ ಸಾಕ್ಷಾತ್ಕಾರ, ಯಾರು ಸದ್ಗುರು ಸ್ವರೂಪ ಸಾಕ್ಷಾತ್ಕಾರ ಯಾರಿಗಾಗ್ಯದ ಅವರೆಲ್ಲ ದೇಹ ಮಿಥ್ಯಾ ಅಂತ ತಿಳ್ಕೊಂಡೇ ಮಾಡ್ಯಾರ. ನಾವೇನು ಮಾಡ್ಲಿಕ್ಕತ್ತೀವಿ, ಈ ದೇಹದ ಮೇಲೆ ದೇಹ ಬುದ್ಧಿಯಿಂದ ಇನ್ನ ನಾವು ಹೊರಗೆ ಬರಲಾರ್ದನೆ ಆತ್ಮಬುದ್ಧಿಯ ಬಗ್ಗೆ ವಿಚಾರ ಮಾಡ್ಲಿಕ್ಕತ್ತೀವಿ. ಅದು ಆಗುದಿಲ್ಲ ಅಂತಾರ. ಅದಕ್ಕೆ ಈ ದೇಹ ಮಿಥ್ಯಾ ಅಂತ, ಇದು ಮಿಥ್ಯಾ ಅಂತ ತಿಳ್ಕೊಬೇಕು. ಯಾಕಂದ್ರೆ ಇದನ್ನ ನೀ ಎಷ್ಟು ಪೋಲ್ಮಿ ಮಾಡಿದ್ರು ಸಹಿತ ಅದು ಯಾವಾಗ ಅದು ಅದರ ಅಂತ್ಯದ ಅನ್ನುವಂಥದ್ದು ಆ ಸಂಚಿತದ ಕರ್ಮದ ಮೇಲೆ ನಿರ್ಭರದ ಹೊರತಾಗಿ ನೀ ಇದನ್ನು ಕಾಪಾಡ್ತೀಯ ಅಂದ್ರೆ ನಿನಗೆ ಕಾಪಾಡ್ಲಿಕ್ಕೆ ಆಗುದಿಲ್ಲ. ಇನ್ನೇನು ಸದ್ಗುರುಗಳ ಭಕ್ತಿಯನ್ನು ನಾವು ಮಾಡಿದೇವಂದ್ರೆ, ಸದ್ಗುರುಗಳ ಸಂತೋಷಗೊಳಿಸುವಷ್ಟು ನಾವು ಇದನ್ನು ಮಿಥ್ಯಾ ಅಂತ ತಿಳ್ಕೊಂಡು ಮಾಡಿದೇವ ಅಂದ್ರೆ ನಮ್ಮ ದೇಹದ ಚಿಂತೆನೂ ಸಹಿತ ಸದ್ಗುರುಗಳು ಇರ್ತದೆ. ನಿನ್ನ ದೇಹದ ಚಿಂತನೆ ಮಾಡಿದೆ ಅಂದ್ರೂ ಅದನ್ನು ಸಂರಕ್ಷಣೆ ಮಾಡ್ಕೊಂತ ಸಾಮರ್ಥ್ಯ ನಿನ್ನಂತಿಲ್ಲ. ಆದ್ರೆ ಇದು ಮಿಥ್ಯಾ ಅಂತ ತಿಳ್ಕೊಂಡು ಸದ್ಗುರುಗಳ ಭಕ್ತಿ ನಾವು ಮಾಡಿದೇವೆ ಅಂದ್ರೆ ನಮ್ಮ ದೇಹದ ಚಿಂತೆ ಸದ್ಗುರುಗಳಿಗೆ ಇರ್ತದೆ ನೋಡ್ರಿ. ಒಂದು ಸ್ವಲ್ಪ ಫರಕ್ ಆದ್ರೂ ಸಹಿತ ಆ ಸದ್ಗುರುನಾಥ ನಮ್ಮ ಶರೀರವನ್ನ ತಾನೇ ಒಳಗೆ ಕೂತ್ಕೊಂಡದನ್ನ ಏನಪ್ಪಾ ಅಂದ್ರೆ ಮತ್ತದನ್ನ ಗುರುಭಕ್ತಿಗೆ ತಯಾರು ಮಾಡುವಂತ ಅಂಥ ಒಂದು ಕೃಪಾ ಸದ್ಗುರುನಾಥ ಅಂತಲ್ಲದ ಅಂಥವು ಸಾಕಷ್ಟು ಉದಾಹರಣೆಗಳು ನಾವು ಜೀವನದಾಗ ನೋಡ್ಲಿಕ್ಕತ್ತೀವಿ. ಇರ್ಲಿ, ಅದಕ್ಕೆ ಅವ್ರ ಅಂತಾರ, ಶರಣಾಗತ ಅಂಚಿ ವಾಹೇ ಚಿಂತ ತೋಚಿ ಏಕ ಸದ್ಗುರುದಾತ ಹೇಳ್ತಾರ ನೋಡ್ರಿ. ಹಂಗ ಯಾರು ಶರಣಾಗತರಾಗಿ ಸದ್ಗುರು ಭಕ್ತಿ ಮಾಡ್ಲಿಕ್ಕತ್ತಾರಲ್ಲ, ಅವ್ರು ಚಿಂತೆ ಮಾಡೋರು ಯಾರಾದರೂ ಇದ್ರೆ ನಿನ್ನ ಸದ್ಗುರುನಾಥ ಒಬ್ಬ ಅಂತ ತಿಳ್ಕೊಳೋದು.
शरणागतांची वाहे चिंता तोची एक सद्गुरुदाता जैसे ಬಾಳಕ ವಾಡವಿ ಮಾತಾ ನಾನಾ ಯತ್ನೆ ಕರುಣಿ. ಹೆಂಗ ತಾಯಿ ತನ್ನ ಕೂಸಿನ ಪ್ರಬುದ್ಧ ರೀತಿಗೆ ತರಲಿಕ್ಕೆ ದೊಡ್ಡವನು ಮಾಡ್ಲಿಕ್ಕೆ ನಾನಾ ಪ್ರಯತ್ನ ಮಾಡ್ತಾಳೆ. ನಮಗ್ ಕಲ್ಪನೆ ಇಲ್ಲ ಇವತ್ತಿನ ದಿವಸ ತಂದೆ ತಾಯಿಗಳನ್ನ ಬಗ್ಗೆ ನಮಗೆ ಇಷ್ಟೊಂದು ತಿರಸ್ಕಾರ ಬರ್ಲಿಕ್ಕತ್ತದ ಸದ್ಯದ ಪೀಳಿಗೆಗೆ. ಯಾಕಂದ್ರ ಇವರು ಕಲ್ತು ಶಾಣ್ಯರಾದ್ಮೇಲೆ ಏನಾಗ್ಬಿಟ್ಟಂದ್ರ ಅವ್ರವ್ವ ಅಪ್ಪ ದಡ್ರ ಅನ್ಸಿಬಿಟ್ಟಾರ. ಏನು ಅವ್ರು ಮಾಡಿದ ಉಪಕಾರ ಸ್ಮರಣೆಯನ್ನು ಮರೆತು ಬಿಟ್ಟಾರ. ಯಾಕಂದ್ರೆ ಇವರಿಗೆ ತಾವು ಹುಟ್ಟಿದಾನ ಹಿಡ್ದ ಹೊಟ್ಟ್ಯಾಗ 9 ತಿಂಗಳು ಇಟ್ಟುಕೊಂಡು ಹೆತ್ತು ಹೊತ್ತು ಬೆಳೆಸಿ ತುತ್ತು ಮಾಡಿ ಉಣಿಸಿದಂತಹ ಆ ತಾಯಿಯನ್ನ ಅದಕ್ಕೆ ಸಪೋರ್ಟ್ ಆಗಿ ಅದಕ್ಕೆಲ್ಲ ರೀತಿ ಅನುಕೂಲ ಮಾಡಿದ ತಂದೆಯನ್ನ ಇವರು ಮರಿತಾರಂತಂದಾಗ ಇಂಥವ್ರಿಗೆ ಪರಮಾರ್ಥ ಅಥವಾ ಇಂಥವ್ರಿಗೆ ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಅವರು ಮನುಷ್ಯ ರೂಪೇಣ ಮೃಗಾಶ್ವರಂತಿ ಅಂತ, ಮನುಷ್ಯ ರೂಪದ ಮೃಗಗಳಂತೆ ತಿಳಿರಿ. ಇವರ ರವರವ ನರಕದೊಳಗೊಂದು ಅರಮನೆ ಇವರಿಗಾಗೆ ತಯಾರದ ಅಂತ ತಿಳ್ಕೊಂಡು ಬಿಡ್ರಿ ಅಂತಾರ ಜ್ಞಾನಿಗಳಂತಾರ. ಇವ್ರೇನ್ ತಂದೆ ತಾಯಿಗಳನ್ನ ಅನಾಥಾಶ್ರಮ ಕಳಿಸೋದು, ತಂದೆ ತಾಯಿಗಳ ಅವ್ರ ಸುಖ ದುಃಖನ ವಿಚಾರ ಮಾಡ್ಲಾರ್ದ ಕೇವಲ ಹೆಂಡತಿ ಮೇಲಿನ ಪ್ರೇಮದಿಂದ ಅಥವಾ ಕೇವಲ ಮಕ್ಕಳು ಮೊಮ್ಮಕ್ಕಳ ಮೇಲೆ ಪ್ರೇಮದಿಂದ ಇವ್ರೇನು ಅಂತ ಹಡೆದ ತಂದೆ ತಾಯಿಗಳು ನಿರ್ಲಕ್ಷ್ಯ ಮಾಡ್ತಾರಲ್ಲ, ಅವ್ರಿಗೆ ನರಕದೊಳಗೊಂದು ಚಲೋ ದೊಡ್ಡ ಅರಮನೆ ಅದ. ಕಲ್ಪ ತನಕ ಅರಮನೆ ಆಗಿರುವಂಥ ವ್ಯವಸ್ಥೆ ಆ ಭಗವಂತ ಮಾಡ್ಯಾನ. ಅದಕ್ಕೆ ಅವ್ರಂತಾರ ಜೈಸೆ ಬಾಳಕ ವಾಡವಿ ಮಾತಾ ನಾನಾ ಯತ್ನೆ ಕರುಣಿ. ಹೆಂಗ ಆ ಕೂಸಿನ ಪ್ರಬುದ್ಧ ರೀತಿ ತರಿಗೆ ಎಷ್ಟು ಮಾಡ್ತಾಳೆ ನೋಡ್ರಿ. ನಮಗೆ ಅದನ್ನ ನೋಡ್ಲಿಕ್ಕೆ ಹೇಸಿಕ್ ಅನಿಸ್ತದ. ಕರೆ ರಾತ್ರಿ ಬೆಳತನಕರು ನಿದ್ದೆ ಮಾಡೋದಿಲ್ಲ ಮಕ್ಕಳನ್ನ ಬೆಳೆಸೋ ಸಂಬಂಧ ತಾಯಿಗಳು. ಕ್ಷಣಕ್ಕೂ ಅದನ್ನ ತಡಿ ಮೇಲೆ ಕರ್ಕೊಂಡು ಕೂಡ್ತಾರ. ಅದಕ್ಕೆ ಹಾಲು ಕೂಡಿಸೋದಾಗ್ಲಿ, ಮುಂದೆ ಗಂಜಿ ತಿನ್ನಿಸೋದಾಗ್ಲಿ, ಸದಾ ಕೂಸಿನ ಚಿಂತನೆ ಮಾಡ್ತಿರ್ತಾರ. ಹಂಗೆ ಸದ್ಗುರುನು ಸಹಿತ ಯಾರು ಶರಣಾಗತರಾಗಿ ತನ್ನ ಭಕ್ತಿಯನ್ನು ಮಾಡ್ತಿರ್ತಾರಲ್ಲ, ಶರಣಾಗತಾಸಿ ವಾಹೇ ಚಿಂತ ತೋಚಿ ಏಕ ಸದ್ಗುರುದಾತ ಜೈಸೆ ಬಾಳಕ ವಾಡವಿ ಮಾತಾ ನಾನಾ ಯತ್ನೆ ಕರುಣಿ. ಹಂಗ ತಾಯಿ ತನ್ನ ಕೂಸಿನ ಸಂಬಂಧ ಪ್ರಯತ್ನ ಮಾಡ್ತಾಳ. ಹಂಗ ನಮಗೆ ಬ್ರಹ್ಮಜ್ಞಾನ ಆತ್ಮಜ್ಞಾನವನ್ನು ನೀಡೋ ಸಂಬಂಧ, ತಮ್ಮ ಸ್ವರೂಪವನ್ನು ತೋರಿಸೋ ಸಂಬಂಧ ನಾನಾ ಪ್ರಯತ್ನ ಮಾಡ್ತಾರೆ. ಯಾರ ಮುಖದಿಂದನೋ ನಮಗೆ ಯಾರನ್ನೋ ಭೇಟಿ ಮಾಡಿಸ್ತಾರ, ಯಾರಿಂದನೋ ಹೇಳಿಸ್ತಾರ, ಯಾರ ಒಂದು ಉಪದೇಶದಿಂದನೋ ಪರಿವರ್ತನೆ ಮಾಡಿಸ್ತಾರ. ಹಿಂಗೆಲ್ಲ ಮಾಡುವಂಥ ಚಿಂತೆ ಯಾರಿಗಿರ್ತದೆ ಅಂದ್ರೆ ಗುರುನಾಥಿಗೆ ಇರ್ತದ. ಮನೋಣಿ ಸದ್ಗುರು ಚೇ ಭಜನ, ಅದರ ಸಂಬಂಧ ಸಮರ್ಥರಂತಾರ ಮನೋಣಿ ಸದ್ಗುರು ಚೇ ಭಜನ ಜಯಾಸಗಡೆ ತೋಚಿದ್ನ ಧನ್ಯ. ಯಾರಿಗಿಂತ ಅಂತ ಒಂದು ಸದ್ಗುರುಗಳ ಭಕ್ತಿ ನಿಮಗೇನು ಸಿಕ್ಕದಲ್ಲ, ಈ ಒಂದು ಭಕ್ತಿ ಯಾರಿಗೆ ಸಿಕ್ಕದಲ್ಲ ಅವ್ರು ಮಾತ್ರ ಧನ್ಯರು, ಉಳಿಕಿದವ್ರು ಯಾರು ಧನ್ಯತಾ ಅನ್ನುವಂಥದ್ದು ಅವ್ರಂತಲ್ಲಿ. ಯಾಕಂದ್ರೆ ತೋಚಿ ಧನ್ಯ ಸದ್ಗುರುವಿನ ಸಮಾಧಾನ ಆಣಿಕ ನಾಹಿ. ಆ ಸದ್ಗುರುನ ಹೊರತಾಗಿ ಜೀವನದೊಳಗೆ ಸಮಾಧಾನ ಅನ್ನುವಂಥದ್ದು ಮತ್ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊತ 7ನೇ ದಶಕದ ಕೊನೆ ಸಮಾಸದೊಳಗೆ ಕೊನೆಗೆ ಸಮರ್ಥರಂತಾರ ಸರಳಿ ಶಬ್ದಾಂಚಿ ಖಟಪಟ. ಇಷ್ಟು 7 ದಶಕ ನಾ ಏನು ಹೇಳಿದ್ನಲ್ಲ, ಇದ್ರಾಗ ಸದ್ಗುರುಗಳು ವರ್ಣನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಸಹಿತ ಈ ಶಬ್ದಗಳ ಮಾತು ಕೆಲಸ ನಿಂತು ಹೋತು. ಆಲಾ ಗ್ರಂಥಾಚ ಸೇವಟ. ಯಾಕಂದ್ರೆ 7ನೇ ದಶಕಕ್ಕೆ ಸಮರ್ಥರ ದಾಸಬೋಧ ಮಂಗಲ ಮಾಡ್ಬೇಕಂತ ಮಾಡಿದ್ರು ಅಂತೇಳಿ ಅದ್ರಾಗ ಈ ಓವಿ ಬಳಸ್ಯಾರ. ಏತೇ ಸಾಂಗೀತಲೆ ಸ್ಪಷ್ಟ ಸದ್ಗುರು ಭಜನ. ಇಲ್ಲೇನು ಸ್ಪಷ್ಟವಾಗಿ 7 ದಶಕದ ಒಂದು ನಿರ್ಣಯ ಏನಪ್ಪಾ ಅಂದ್ರೆ ನೀವು ಸದ್ಗುರುಗಳು ಭಜನೆ ಮಾಡ್ರಿ. ಅದನ್ನೇ ವಿಠಾಬಾಯಿ ಅವರಂದ್ರು, ಗುರು ಭಕ್ತಿ ದುರ್ಲಭ ಜಗಾಮದೆ ಗುರು ಮಿಳನೆ ದುರ್ಲಭ ಅಂತೇಳಿ. ಮುಂದೆ ಇನ್ನ ಸದ್ಗುರುವಿನ ಮಹತ್ವದ ಬಗ್ಗೆ, ಸದ್ಗುರುವಿಗೆ ಯಾಕೆ ಇಷ್ಟು ಮಹತ್ವದ ಅಂದ್ರೆ ಆತ್ಮಜ್ಞಾನ ಅನ್ನುವಂಥದ್ದು ಸದ್ಗುರುವಿನ ಹೊರತಾಗಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಕರುಣಿ ನಾನಾ ಸಾಯಾಸ ಕೇಲಾ 14 ವಿದ್ಯಾಂಚ ಅಭ್ಯಾಸ ರಿದ್ಧಿ ಸಿದ್ಧಿ ಸಾವಕಾಶ ಓಳಲ್ಯ ಜರಿ ತರಿ ಸದ್ಗುರು ಕೃಪೆ ವಿರಹಿತ ಸರ್ವತಾ ನ ಘಡೆ ಸಹಿತ ಯಮಪುರೀಚ ಅನರ್ಥ ಚುಕೇನ ಏನೇ. ನೀ ಬೇಕಾದ ಮಾಡು, ನಾನಾ ಕರುಣಿ ನಾನಾಸ ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡು, 14 ವಿದ್ಯೆಗಳ ಅಭ್ಯಾಸ ಮಾಡು, ರಿದ್ಧಿ ಸಿದ್ಧಿಯನ್ನು ಒಲಸುಗು, ಆದರೂ ಸಹಿತ ಸದ್ಗುರು ಕೃಪೆ ಇರಲಾರ್ದ ಸರ್ವತಾ ನಗಡೆ ಸೋಹಿತ, ಆತ್ಮಜ್ಞಾನ ಸೋಹಿತ ಅನ್ನುವಂಥದ್ದು ನಿನಗೆ ಸಿಗುವುದಿಲ್ಲಪ್ಪ ಅಂತಾರ. ಜೈಸೆ ನೇತ್ರಿ ಘಾಲಿತ ಅಂಜನ ಪಡೆ ದೃಷ್ಟಿ ನಿಧಾನ ಸದ್ಗುರು ವಚನೆ ಜ್ಞಾನ ಪ್ರಕಾಶ ಹೋಯ್. ಸದ್ಗುರುವಿನ ಒಂದು ವಚನೆ ಹೆಂಗಿರ್ತದೆ ಅಂದ್ರೆ, ಹೆಂಗ ಕಣ್ಣಾಗ ಅಂಜನ ಹಾಕಿದ ಕೂಡಲೇ ಭೂಮಿಯೊಳಗನ ನಿಧಿ ಹೆಂಗೆ ಗೊತ್ತಾಗ್ತದಲ್ಲ, ಹಂಗ ಸದ್ಗುರು ವಚನೆ ಜ್ಞಾನ ಪ್ರಕಾಶ ಹೋಯ. ಸದ್ಗುರು ಬರೇ ಸಹಜ ಬೋಲನೆ ಹಿತ ಉಪದೇಶ.
ಸಹಜ ಬೋಲನೆ ಹಿತ, ಸಹಜ ಮಾತಾಡಿದ ಸಹಿತ ಅಂಥ ಒಂದು ಬ್ರಹ್ಮಜ್ಞಾನಿಗಳ ಮುಖದಿಂದ ಬರುವಂತಹದ್ದೇನದ ಅದು ಬ್ರಹ್ಮವಾಣಿನೇ. ಅದು ಅಂಥ ಒಂದು ಏನಪ್ಪಾ ಅಂದ್ರೆ ಸದ್ಗುರುವಿನ ಮಹತ್ವದ. ಜವನಾಹಿ ಜ್ಞಾನ ಪ್ರಾಪ್ತಿ ತವ ಚುಕೇನ ಯಾತ ಯಾತಿ ಗುರುಕೃಪೆವಿನ ಅಧೋಗತಿ ಗರ್ಭವಾಸ ಚುಕೇನ. ಎಲ್ಲಿ ತನಕ ಆತ್ಮಜ್ಞಾನದ ಪ್ರಾಪ್ತಿ ಆಗುವುದಿಲ್ಲ ಅಲ್ಲಿ ತನಕ ಏನಪ್ಪಾ ಅಂದ್ರ ಈ ಗರ್ಭವಾಸ ತಪ್ಪುವುದಿಲ್ಲ ಅಂತಾರ. ಅದಕ್ಕೆ ಸದ್ಗುರುವಿನ ಮಹತ್ವ ಬಹಳ ಅದ. ಅದಕ್ಕೆ ಗುರು ಮಿಳನೆ ದುರ್ಲಭ ಅಂತಾರವರು. ಆಮೇಲೆ ಗುರುಭಕ್ತಿನೂ ದುರ್ಲಭ. ಸದ್ಗುರುವಿನ ಜನ್ಮ ನಿರ್ಫಲ, ಸದ್ಗುರುವಿನ ದುಃಖ ಸಕಳ, ಸದ್ಗುರುವಿನ ತಳಮಳ ಜಾಣಾರನಾಯಿ. ಸಮರ್ಥ ಅಂತಾರ, ನೀ ಸದ್ಗುರುಗಳಿಂದ ಅನುಗ್ರಹಿತನಾಗಲಿಲ್ಲ ಅಂದ್ರೆ ನೀ ಬಂದದ ಜನ್ಮನೇ ನಿರ್ಫಲ ಆಗೋತಂತ. ಜನ್ಮನೇ ನಿರ್ಫಲ. ಸದ್ಗುರುವಿನ ದುಃಖ ಸಕಳ, ಸದ್ಗುರುಗಳನ್ನು ನೀನು ಅಕಸ್ಮಾತ್ ಸದ್ಗುರುವಿಂದ ಅನುಗ್ರಹಿತನಾಗಲಿಲ್ಲ ಅಂದ್ರೆ ಜೀವನದಾಗ ನೀನು ದುಃಖನೇ ದುಃಖ ಭೋಗಿಸ್ತಿ. ಕರೆ ಸುಖದ ಶೆಲೆನೇ ನಿನ್ನಂತಲ್ಲಿ ಒಡಿದಿಲ್ಲ ಅಂತಾರೆ. ಸದ್ಗುರುವಿನ ತಳಮಳ ಜಾಣಾರನಾಯಿ. ಸದ್ಗುರು ಚೇನಿಯ ಭಯಂಕರೇ ಪ್ರಗಟ ಹೋಯಿಜೆ ಈಶ್ವರೇ, ಸಂಸಾರ ದುಃಖೆ ಅಪಾರೆ ನಾಶವನ್ನದಾಸಿ. ಅಪಾರವಾದಂಥ ಈ ಸಂಸಾರ ದುಃಖದ ನಾಶ ಎದರಿಂದ ಆಗ್ತಂದ್ರೆ ಸದ್ಗುರುಗಳ ಪ್ರಾಪ್ತಿಯಿಂದ ಆಗ್ತಂತಾರ. ಅಂಥ ಗುರು ಮಿಳನೆ ದುರ್ಲಭ. ಅದಕ್ಕೆ ಮನುಷ್ಯ ಜನ್ಮ ಇವೆಲ್ಲ ಏನು ಎಷ್ಟು ದುರ್ಲಭ ಅವೆಲ್ಲ ನಮಗೆ ಸಹಜ ಸಿಕ್ಕಾವಂದಾಗ ನಾವು ಎಚ್ಚರ ಆಗ್ಬೇಕಂತಾರವರು. ಮುಂದೆ ಎಷ್ಟು ಮಂದಿ ಗುರು ಇದ್ದಾರ, ಗುರುಗಳಲ್ಲಿ ಎಷ್ಟು ಪ್ರಕಾರ, ಇವನ್ನೆಲ್ಲ ನಾನು ಇವತ್ತು ವಿವರಣೆ ಮಾಡ್ಕೋತ ಕೂತೆ ಅಂದ್ರೆ ಇನ್ನ 2-3 ಸತ್ಸಂಗನೇ ಇದಕ್ಕೆ ಹೋಗ್ತಾವ. ಆದರೂ ಸಹಿತ ಗುರುಗಳು ಸಿಗ್ತಾರೆ, ಕರೆ ಸದ್ಗುರುಗಳು ಸಿಗೋದು ಕಠಿಣ. ಏಕ ಗುರು, ಏಕ ಮಂತ್ರ ಗುರು, ಏಕ ತಂತ್ರ ಗುರು, ಏಕ ವಸ್ತಾದ ಗುರು, ಏಕ ರಾಜಗುರು ಮಣತೀಜೇನೆ ಅಂತ ಎಷ್ಟು ಮಂದಿ ಗುರುಗಳು, 17 ಮಂದಿ ಗುರುಗಳು ವಿಚಾರಗಳನ್ನು ಇವರು ಸಮರ್ಥರಲ್ಲಿ ಹೇಳ್ತಾರೆ. ಅದು ಬಿಟ್ಟು ಆಮೇಲೆ ಐಸಾ ಹೇ ಸತ್ರ ಗುರು ಯಾಹಿ ವೇಗಳೇ ಆಣಿಕ ಗುರು ಐಕತೆಯಾಂಚ ವಿಚಾರ ಸಾಂಗಿದೆಯಲ್ಲ. ಯಾವ್ಯಾವ ಜಾತಿಯೊಳಗಿದ್ದಾರೆ ಆ ಗುರುನ ಬೇರೆ, ತಾಯಿ ಗುರು, ತಂದೆ ಗುರು, ಆಮೇಲೆ ಶಿಕ್ಷಣ ಕೊಡುವಂಥ ಗುರು, ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಗುರುಗಳು, ಆಮೇಲೆ ಯಾವ್ಯಾವ ಒಂದು ಜಾತಿಯೊಳಗೆ ಹುಟ್ಟ್ಯಾರ ಆ ಕೆಲಸ ಕಲಿಯುವಂಥ ಗುರುಗಳು ಬೇರೆ, ಮುಂದೆ ಪಾಕೆಟ್ ಹೊಡೆಯೋವಂಥವ್ರು, ಕಿಸೆ ಕತ್ತರಿಸೋವಂಥವ್ರು, ಮೊಬೈಲ್ ಇವೇನು 108 ಏನಪ್ಪ ಅಂದ್ರೆ ಸುಳ್ಳು ಹೇಳೋದು ಹೆಂಗೆ ಹೇಳ್ಬೇಕು ಅನ್ನೋದು ಕಲಿಸೋರು ಗುರು. ಇವರೆಲ್ಲ ಗುರುಗಳೇ, ಇವರೆಲ್ಲ ಗುರುನೇ ಬೇರೆ. ಈ ಗುರುವಿಂದ ಏನೂ ಆಗುವುದಿಲ್ಲ. ಇವೆಲ್ಲ ಬಿಟ್ಟಿರವ ಯಾರಪ್ಪ ಅವ ಸದ್ಗುರು. ಆ ಸದ್ಗುರುವಿನ ಲಕ್ಷಣ ಅನ್ನುವಂಥದ್ದು ಹೆಂಗವ ಅನ್ನುವಂಥದ್ದು ಮುಂದೆ ವಿಚಾರ ಮಾಡೋಣ. ಈಗ ಮುಂದೆ ಅಭಂಗದ ಒಂದನೇ ಚರಣದಾಗ ಏನಂತಾರೆ, ಕಲಿಯುಗಾತ ಧೋನಿ ಜಾಡ ದುರ್ಮಿಳತೆ ಆಹೇ ಪೂರ್ಣ. ಗುರು ಮತ್ತು ಏನಪ್ಪ ಅಂದ್ರೆ ಗುರುಭಕ್ತಿ ಸಿಗುವುದು ಎರಡು ದುರ್ಮಳವ. ಇಲ್ಲ ಇವು ಸಿಕ್ಕರು ಸಹಿತ ಆತ್ಮಜ್ಞಾನ ತಿಳಿಸುವಂತಹ ಆತ್ಮಜ್ಞಾನಿ ಸದ್ಗುರು ಸಿಗುವುದು ಬಹಳ ಕಠಿಣದ. ಯಾಕಂದ್ರೆ ಸಾಕಷ್ಟು ಏನಪ್ಪಾ ಅಂದ್ರೆ ಜ್ಞಾನದ ವಿಚಾರ ಮಾತಾಡೋರು ಇದ್ದಾರೆ. ಆತ್ಮಜ್ಞಾನ ಅಂದ್ರೆ ಏನು? ಐಕ ಜ್ಞಾನ ಆಚೆಯ ಲಕ್ಷಣ ಜ್ಞಾನ ಮಂಜೆ ಆತ್ಮಜ್ಞಾನ. ಜ್ಞಾನ ಅಂದ್ರೆ ಜ್ಞಾನದ ಬಗ್ಗೆ ಯಾವ ಬೇಕಾದ ಉಳ್ಕಿದ ಜ್ಞಾನ ಇರೋಲ್ಲ. ಆತ್ಮಜ್ಞಾನವಿನ ಪಾರ್ಥ ಸರ್ವಕರ್ಮ ನಿರರ್ಥಕ. ಹಂಗಾರ ಆತ್ಮಜ್ಞಾನ ಅಂದ್ರೆ ಏನು? ಆತ್ಮಜ್ಞಾನ ಅಂದ್ರೆ ಏನು? ಆತ್ಮನ ಅಸ್ತಿತ್ವದ ಅರಿವುನೇ ಆತ್ಮಜ್ಞಾನ. ಆ ಆತ್ಮಸ್ವರೂಪ ಎಲ್ಲೆಲ್ಲ ಅಡಗ್ಯದನ್ನುವಂಥದ್ದು ನಮಗೆ ಅರ್ಥ ಆತು ಅಂತಂದ್ರೆ ಅದೇ ಆತ್ಮಜ್ಞಾನ. ಅದು ಯಾರಿಗೆ ಅರ್ಥ ಆಗ್ಯದ? ಅವ್ರು ಎಲ್ಲರಲ್ಲಿಯೂ ತಮ್ಮ ಸದ್ಗುರುಗಳ ಸ್ವರೂಪವನ್ನು ಕಂಡಾರ. ಆ ಕಂಡಂಥವ್ರು ಏನಿದ್ದಾರಲ್ಲ ಅವ್ರ ಆತ್ಮಜ್ಞಾನದ ಸುಳು ಅವ್ರಿಗೆ ಆಗ್ಯದಂತ ನಾವು ತಿಳ್ಕೋಬೇಕು. ಏನು ಇನ್ನು ಅಭಂಗದ 2ನೇ ಚರಣದಾಗಂತಾರವರು ಶಬ್ದಜ್ಞಾನ ಘರೋಗರಿ ಜ್ಞಾನ ಸಾಂಗೆ ಪರೋಪರಿ. ಮನಿಗೆ ಶಬ್ದಜ್ಞಾನ ಹೇಳ್ತಾರ. ಅದ್ವೈತ ನಿರೂಪಣೆ ಅಗಾಧ ಭಕ್ತ ಪರಿ ವಿಷಯಿ ಲೋಲಂಗತ ಐಸಿಯೇ ಗುರುಚೇನಿ ಸಾರ್ಥಕತಾ ಹೋಣಾರನಾಯಿ. ಸಮರ್ಥನಂತಾರ ಅದ್ವೈತ ನಿರೂಪಣೆ ಹೇಳೋರು ಮನಿಗೂ ಸಿಗ್ತಾರೆ ಈಗ. ಯಾಕಂದ್ರ ಓದಿ ಹೇಳೋದು ಏನು ದೊಡ್ಡಗಾದ, ಬುದ್ಧಿ ಚಲೋ ಇತ್ತು, ನೆನಪಿನ ಶಕ್ತಿ ಇತ್ತು, ಹೇಳು ಚಾಣಾಕ್ಷತನ ಇತ್ತು, ಆಮೇಲೆ ಹಾವು ಭಾವ ಮಾಡುವಂಥ ಒಂದು ಕಲೆ ಗೊತ್ತಿತ್ತು ಅಂದ್ರೆ ಬಹಳಷ್ಟು ಏನಪ್ಪ ಈ ಯಾಕೆ ನಮ್ಮಲ್ಲಿ ಪರಿಸ್ಥಿತಿ ಕಲಿಯುಗದ ಪ್ರಭಾವನೆ ಹಂಗೆ ಅದ ಅಂತಾರ. ಯಾಕಂದ್ರೆ ಕಲಿಯುಗದೊಳಗೆ ಅಂಥ ಆತ್ಮಜ್ಞಾನಿ ಸದ್ಗುರುಗಳು ಸಿಗುವುದೇ ಕಠಿಣ. ಆಮೇಲೆ ಅಂಥವ್ರ ಒಂದು ಗುರ್ತು ಹಿಡಿಯುವಂಥ ಜನರನ್ನು ಬಹಳ ಕಡಿಮೆ ಇಲ್ಲಿಗ. ಈಗ ಸದ್ಯದ ಕಲಿಯುಗದೊಳಗೆ ಹೆಂಗದ ಗುರ್ತು ಹಿಡಿಬೇಕಂತಾರವರು. ಈಗ ಮಾತಿನಿಂದ ದೊಡ್ಡ ಮಾತು ಮಾತಾಡಿ ತಮ್ಮ ಪ್ರಭಾವ ಹೆಚ್ಚು ಮಾಡಿಕೊಂಡು
ಏನಪ್ಪ ಅವ್ರು ಒಂದೊಂದು ದೊಡ್ಡ ಇದು ಮಾಡ್ಕೊಂಡಿದ್ದಾರಪ್ಪ ಅಂತ ನಾವು ಅಂತೇವೆ, ಒಬ್ಬರಿಗೆ ಅಪವಾದ ಕೊಡ್ತೇವೆ ನಾವು. ಏನು ಅವರೆಲ್ಲ ಚಂದ ಮಾತಾಡ್ತಾರೆ, ಒಳಗೇನು ಇಲ್ಲ ಅಂತ. ಹೌದಪ್ಪ, ಅವು ಒಳಗೇನು ಇಲ್ಲ ಅಂತ ಗೊತ್ತಿದ್ರು ಸಹಿತ ನೀ ಬೆನ್ನೆ ಹೆಂಗತ್ತಿದಿ, ಹಿಂಗೆ ಕಲ್ಪನೆ ಮಾಡೋದು. ಅದಕ್ಕೆ ಪರೀಕ್ಷೆದ ಅಭಾವ, ಈಗಿನ ಒಂದು ಪ್ರಜ್ಞಾವಂತಿಕೆ, ಪರೀಕ್ಷೆದ ಅಭಾವ, ವಿವೇಕದ ಅಭಾವ ಈ ಸದ್ಯದ ಒಂದು ಈ ಜನರೇಷನ್ದೊಳಗೆ ಇದು ಬಹಳ ಅದಂತಾರು. ಶೋಧ ಮಾಡ್ಬೇಕಂತಾರ ಅವ್ರು. ಯಾರೇ ಯಾರ ಬಗ್ಗೆ ಹೇಳಿದ್ರು ಸಹಿತ ಶೋಧ ಮಾಡಬೇಕು, ಯಾರೇ ಇದ್ರು ಸಹಿತ ಅವ್ರು ಶೋಧ ಮಾಡಬೇಕು. ನಿನಗೆ ಯೋಗ್ಯ ಅನಿಸಿದ್ರೆ ಮಾತ್ರ ಅವ್ರಿಗೆ ಶರಣಾಗತ ಆಗಬೇಕು ಹೊರತಾಗಿ ಹಂಗೆ ನೀ ಏನಪ್ಪ ಅಂದ್ರೆ ಬರೀ ಮಾತಿಗೆ ಮಾಡಾದಿ ಅಥವಾ ಮಾತಿನಿಂದ ನೀ ಇದು ಮಾಡ್ಕೊಂಡು ಬಿಟ್ಟಿ ಅಂದ್ರೆ ನಿನ್ನನ್ನು ನೀ ಘಾತ ಮಾಡ್ಕೋತಿ ಅಂತಾರ ಅವ್ರು. ನಿನ್ನನ್ನು ನೀ ಘಾತ ಮಾಡ್ಕೋತಿ. ಯಾಕಂದ್ರೆ ಕೇವಲ ಮಾತಿನಿಂದ ಬಾಯಿಲೆ ಬ್ರಹ್ಮಜ್ಞಾನದ ಮಾತು ಕೇಳ್ಕೊಂಡು ಮಾತಕ್ಕೆ ಬ್ರಹ್ಮಜ್ಞಾನ ಆಗುವುದಿಲ್ಲ. ಬ್ರಹ್ಮಸ್ಥಿತಿಯೊಳಗಿರೋ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಬೇಕಂತಾರ. ಅಂತ ಸದ್ಗುರುಗಳ ಒಂದು ಅಭಾವ ಬಹಳ ಕಾಣ್ತದ ಅಂತ ಹೇಳಿ ಅವರಂದ್ರು, ಶಬ್ದ ಜ್ಞಾನ ಘರೋಗರಿ ಜ್ಞಾನ ಸಾಂಗೆ ಪರೋಪರಿ ಮಂತ್ರ ತಂತ್ರ ಕರುಣಿ ಸಾರಿ ಭ್ರಷ್ಟ ಓತಿ ನರನಾರಿ. ಹಿಂಗಾಗಿ ಗುರುಗಳನ್ನು ಮಾಡಿಕೊಂಡ್ರು ಸಹಿತ ಸದ್ಗತಿ ಅನ್ನುವಂಥದ್ದು ಅಷ್ಟೊಂದು ದುರ್ಲಭ ಯಾಕೆ ಈಗ ಸದ್ಯಕ್ಕಾಗ್ಯದ ಅಂದ್ರೆ ಆ ಪಾತ್ರತಾ ಇದ್ದಂಥ ಸದ್ಗುರುಗಳ ಒಂದು ಅಭಾವನೆ ಇದಕ್ಕೆ ಕಾರಣ. ಅಂಥ ಒಂದು ಪ್ರಜ್ಞಾವಂತಿಕೆ ಈ ಗುರುವಿನಿಂದ ಅನುಗ್ರಹ ತಗೋಬೇಕಾದ್ರೆ, ಗುರುಮಾರ್ಗವನ್ನು ಅವಲಂಬಿಸಬೇಕಾದ್ರೆ ಸಹಿತ ಆ ಗುರುವಿನ ಒಂದು ಸ್ಥಿತಿಯ ಬಗ್ಗೆ ನಿಮಗೆ ಕಲ್ಪನಾ ಇರಲಿ ಅಂತೇಳಿ ಇಂಥ ಸತ್ಸಂಗಗಳು. ಶಿಷ್ಯ ಹೆಂಗಿರಬೇಕು, ಸದ್ಗುರು ಹೆಂಗಿರಬೇಕು, ಸತ್ಸಂಗ ಅಂದ್ರೆ ಏನು, ಸತ್ಸಂಗದೊಳಗಿನ ವಿಚಾರ ಏನು, ತತ್ವ ವಿಚಾರಗಳಂದ್ರೆ ಏನು, ಇವೆಲ್ಲ ಯಾಕೆ ವಿಚಾರಗಳನ್ನ ನಾವು ಈ ಅಭಂಗದ ಸತ್ಸಂಗದ ಮುಖಾಂತರ ತಿಳ್ಕೋದಂದ್ರೆ ಸುಮ್ಮನೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದೊಡೆ ಎಲ್ಲಿಯೇ ಮುಕ್ತಿ ಸರ್ವಜ್ಞ. ಅದಕ್ಕೆ ನೀವು ಅನುಗ್ರಹ ತಗೋಬೇಕಾಗಿತ್ತು, ಮಾಡಬೇಕಾಗಿತ್ತು. ಅಂದ್ರೆ ಈಗ ನಮಗೆ ಸಂಬಂಧಿಸಿದ ಅಲ್ಲಿದು ಯಾರು ಅನುಗ್ರಹ ತಗೊಂಡಾರ ಅವ್ರಿಗೆಲ್ಲ ಅವ್ರ ಪುಣ್ಯವಂತರೇ ಇದ್ದಾರ, ಅವ್ರಿಗೆ ಅತ್ಯಂತ ಶ್ರೇಷ್ಠ ಗುರುಗಳ ಪ್ರಾಪ್ತಿನೇ ಅದ. ಆದ್ರೆ ಮುಂದಿನ ಪೀಳಿಗೆ ಏನಂತಾರ ಅವರು, ನೀವು ವಿಚಾರ ಮಾಡಿಕೊಂಡ ಅನುಗ್ರಹ ಮಾಡ್ಕೊರಪ್ಪ. ಯಾಕಂದ್ರೆ ಬರಬರ್ತ ಕಲಿಯುಗದೊಳಗೆ ಕಾಲ ಬಹಳಷ್ಟು ಇನ್ನ ಬಿಗಡಾಸುವಂಥ ಪರಿಸ್ಥಿತಿ ಅದ. ಅದಕ್ಕೆ ನಾವು ಎಚ್ಚರಿದ್ದೇವೆ ಅಂದ್ರೆ ಯಾಕ್ರಿ, ನಾವು ಎಚ್ಚರದಿಂದ ನಡೀತಿದ್ದೇವೆ ಅಂದ್ರೆ ಎಡುತ್ತೆ ಯಾಕೆ ಹೇಳ್ರಿ. ನಾವು ನಮ್ಮಂತಲೇ ಆ ಒಂದು ಜಾಗೃತ ಇತ್ತು, ಆ ಒಂದು ದಕ್ಷತೆ ಇತ್ತು ಅಂದ್ರೆ ಏನೂ ಆಗೋದಿಲ್ಲ. ಆ ದಕ್ಷತೆಯನ್ನು ಮೈಗೂಡಿಸುವ ಸಂಬಂಧಿ ಇಂಥ ಒಂದು ಸತ್ಸಂಗಗಳು ಇವತ್ತಿನ ದಿವಸ ಆ ಮಹಾಸ್ವಾಮಿ ಅಭಂಗ ಸತ್ಸಂಗದ ಮುಖಾಂತರ ನಡೆಸ್ಲಿಕ್ಕತ್ತಾನ. ಅದಕ್ಕೆ ಮುಖ್ಯ ಸದ್ಗುರುಗಳ ಲಕ್ಷಣ ಏನಿರ್ತಾವ ಅನ್ನುವಂಥದ್ದು ಒಂದು 4-5 ಈ ಸಮರ್ಥರು ಹೇಳಿದಂಥ ವಿಚಾರಗಳನ್ನು. ಅಂದ್ರೆ ಸದ್ಗುರುಗಳಂದ್ರೆ ಯಾರು ಅನ್ನುವಂಥದ್ದು ನಿಮಗೆ ಖಾತ್ರಿ ಆಗ್ಬೇಕಾದ್ರೆ ಅವ್ರು ಹೆಂಗಿರಬೇಕು ಅನ್ನುವಂಥ ವಿಚಾರವನ್ನು ನಾನಿವತ್ತು ಸಮರ್ಥರು ಹೇಳಿದಂಥ ಮಾತು ಹೇಳ್ತೇನೆ. ಮುಖ್ಯ ಸದ್ಗುರುಚೆ ಲಕ್ಷಣ ಆದಿ ಪಾಹಿಜೆ ವಿಮಳ ಜ್ಞಾನ. ಮುಖ್ಯ ಸದ್ಗುರುಗಳ ಲಕ್ಷಣ ಹೆಂಗೆ ಏನಪ್ಪಾ ಅಂದ್ರೆ ಯಾವ ಲಕ್ಷಣ? ಆದಿ ಪಾಹಿಜೆ, ಮೊದಲ ಅವರಂತಲ್ಲಿ ವಿಮಲ ಶುದ್ಧ ಜ್ಞಾನ ಅವರಂತಲ್ಲಿ ಇರಬೇಕು. ಮುಖ್ಯ ಸದ್ಗುರುಚೆ ಲಕ್ಷಣ ಆದಿ ಪಾಹಿಜೆ ವಿಮಳ ಜ್ಞಾನ ನಿಶ್ಚಯಾಚೆ ಸಮಾಧಾನ ಸ್ವರೂಪ ಸ್ಥಿತಿ. ಅವ್ರು ಯಾವಾಗಲೂ ತಮ್ಮ ಸ್ವರೂಪದೊಳಗೆ ಲಯ ಇರಬೇಕು. ಮಂದಿಯೊಳಗಿದ್ರು ಸಹಿತ ಅವ್ರು ಇರುವುದು ತಮ್ಮ ಸ್ವರೂಪನಾಗೆ ಇರ್ತಾರಂತ. ಜನಿ ಅಸೋನಿ ಆಪಣ ಜನಾವೇಗಳ. ನೀವು ಹೆಂಗಿದ್ದೀರಪ್ಪ ಅಂದ್ರೆ ಜ್ಞಾನಿಗಳು ಸದ್ಗುರುಗಳು ಹೆಂಗಿದ್ದೀರಿ ಅಂದ್ರೆ ನಮ್ಮ ಜೊತೆ ಇದ್ದೀರಿ ಖರೆ, ನಮ್ಮಿಂದ ನೀವು ಹೊರಗೆ ಇದ್ದೀರಿ. ಹೊರಗಿದ್ದೀರಿ ಅಂದ್ರೇನು ನೀವು ನಿಮ್ಮ ಸ್ವರೂಪದೊಳಗೆ ಲಯ. ಅದಕ್ಕೆ ಮುಖ್ಯ ಸದ್ಗುರುಚೆ ಲಕ್ಷಣ ಆದಿ ಪಾಹಿಜೆ ವಿಮಳ ಜ್ಞಾನ ನಿಶ್ಚಯಾಚೆ ಸಮಾಧಾನ ಸ್ವರೂಪ ಸ್ಥಿತಿ. ಆ ಸ್ವರೂಪದೊಳಗೆ ಸಮಾಧಾನ, ಸ್ವರೂಪದೊಳಗೆ ಲಯ ಆಗಿ ಅಂತ ಸದ್ಗುರುಗಳು ಏನಿದ್ದಾರಲ್ಲ ಅದು ಸದ್ಗುರುವಿನ ಲಕ್ಷಣ ಅಂತ ತಿಳ್ಕೊರಪ್ಪ ಅಂತ. ಮುಂದ ಯಾಹೀವರಿ ವೈರಾಗ್ಯ ಪ್ರಬಲ. ಇಷ್ಟಕ್ಕೆ ಮುಗಿಲಿಲ್ಲ ಅಂತಾರವ್ರು. ಇದಕ್ಕಿಂತ ಇನ್ನು ಮುಂದಿನ ಏನು ಇದ್ರ ಮ್ಯಾಲೆ ಪ್ರಬಲವಾದ ವೈರಾಗ್ಯ ಅವ್ರಂತಲ್ಲಿ ಇರಬೇಕು ಅಂತಾರ. ಸದ್ಗುರುನಂತಲೂ ವೈರಾಗ್ಯ ಹೆಂಗಿರ್ಬೇಕಂದ್ರ ಸಾದಾ ವೈರಾಗ್ಯ ಅಲ್ಲ, ಪ್ರಬಲವಾದ ವೈರಾಗ್ಯ. ಪ್ರಬಲವಾದ ವೈರಾಗ್ಯ ಅಂದ್ರೇನು? ಇಹಾ ಪರ ಇವು ಎರಡರೊಳಗಿನ ಸುಖವನ್ನು ಸಹಿತ ತುಚ್ಛ ಅಂತ ತಿಳ್ಕೊಂಡ ತನ್ನ ಸ್ವರೂಪದಾಗ ಲಯ ಇರುವಂತಹ ವೈರಾಗ್ಯ ಏನದಲ್ಲ ಇದು ಯಾವುದೂ ಅಲ್ಲ ಅಂಥೇಳಿ ಅದರಾಗೆ ಅದೇ ಆನಂದದೊಳಗೆ ತಾನಾದಂಥ ಸ್ಥಿತಿಯೊಳಗೆ ಇರುವಂಥ ಒಂದು ಸ್ಥಿತಿ ಏನದಲ್ಲ ಅದು ಇದು ಪ್ರಬಲವಾದ ವೈರಾಗ್ಯ. ಅದಕ್ಕಂತಾರವರು ಯಾಹೀವರಿ ಪ್ರಬಲ ವೈರಾಗ್ಯ. ವೃತ್ತಿ ಉದಾಸ ಕೇವಲ. ಸದ್ಗುರುನಾಥನ ವೃತ್ತಿ ಹೆಂಗಿರ್ಬೇಕಂದ್ರೆ ಮನಸ್ಸಿನ ವೃತ್ತಿ ಹೆಂಗಿರ್ಬೇಕಂದ್ರೆ ಉದಾಸನ ಆಗಿರ್ಬೇಕು. ಯಾವುದಕ್ಕೂ ಸ್ಥಿತಪ್ರಜ್ಞ, ಅತಿ ಸಂತೋಷ ಇಲ್ಲ, ಏನೂ ಸಂಬಂಧ ಇಲ್ಲ, ನಿರ್ವಿಕಾರ ಸ್ಥಿತಿ ಏನದಲ್ಲ ಅದು ಸದ್ಗುರುಗಳ ಸ್ಥಿತಿ. ವಿಶೇಷ ಆಚಾರೇ ನಿರ್ಮಳ ಸ್ವಧರ್ಮ ವಿಷಯ. ಇಷ್ಟಾಗಿ ಆ ಸದ್ಗುರು ಏನು ಮಾಡ್ತಿರ್ಬೇಕು, ತನ್ನ ಸ್ವಧರ್ಮವನ್ನ ಯಾವಾಗಲೂ ಬಿಟ್ಟು ಕೊಟ್ಟಿರಬಾರ್ದು.
ಹೆಂಗ ಮಹಾಸ್ವಾಮಿಗಳು ನೀವು ಎಂಥ ಪ್ರಸಂಗ ಬಂದರೂ ಸಹಿತ ಸ್ವಧರ್ಮದ ಆಚಾರವನ್ನು ಬಿಡಬೇಡ್ರಿ ಅಂತೇಳಿ ಬೋಧ ಮಾಡಿದ್ರಲ್ಲ, ಹಂಗ ವಿಶೇಷ ಆಚಾರ್ಯ ನಿರ್ಮಳ ಸ್ವಧರ್ಮ ವಿಷಯ, ತಮ್ಮ ಸ್ವಧರ್ಮವನ್ನು ಅವರು ಆ ವಿಷಯದೊಳಗೆ ವಿಶೇಷ ನಿರ್ಮಳವಾದಂಥ ಆಚಾರವಂತರಾಗಿರಬೇಕು ಅನ್ನುವಂಥ ಮಾತ ಸದ್ಗುರುಗಳ ಲಕ್ಷಣದಾಗ ಸಮರ್ಥ ಹೇಳ್ತಾರೆ. ಯಾಹೀವರಿ ಅಧ್ಯಾತ್ಮ ಶ್ರವಣ, ಇಷ್ಟೆಲ್ಲ ಆದ್ಮೇಲೂ ಸಹಿತ ಆ ಸದ್ಗುರುಗಳು ಎಲ್ಲಿರ್ತಾರಲ್ಲ ಅಲ್ಲಿ ಅಧ್ಯಾತ್ಮದ ಶ್ರವಣ ನಡೀತಿರ್ಬೇಕಂತಾರೆ. ಈಗ ಹೆಂಗ ಅಭಂಗ ಸತ್ಸಂಗದ ಮುಖೇನ ಯಾವಾಗಲೂ ಅಧ್ಯಾತ್ಮ ಶ್ರವಣ ನಡೆಯೋಂಗೆ ಏನು ವ್ಯವಸ್ಥೆ ಮಾಡ್ಯಾರಲ್ಲ, ಇವೆಲ್ಲ ಆ ಒಂದು ಸದ್ಗುರುಗಳ ಲಕ್ಷಣದ ಒಂದು ಇದನ್ನೇ ಬರ್ತಾವಂತಾರೆ. ಅದಕ್ಕೆ ಯಾಹೀವರಿ ಅಧ್ಯಾತ್ಮ ಶ್ರವಣ, ಬರೇ ಮತ್ತೊಬ್ಬರು ಶ್ರವಣ ಮಾಡಲಿ ಅಂತೇಳಿ ವ್ಯವಸ್ಥೆ ಮಾಡಿ ಕೊಡೋದಲ್ಲ, ತಾವು ಸ್ವತಃ ಸದ್ಗುರುಗಳು ಸಹಿತ ಶ್ರವಣ ಮಾಡ್ತಿರ್ಬೇಕು. ನಮ್ಮ ಮಹಾರಾಜರು ನೋಡ್ರಿ, ರಂಗರಾವ್ ಮಹಾರಾಜರು ನಾವು ಸಣ್ಣವ್ರು ಇದ್ದೇವಾಗ ಸಪ್ತಾಹ ನಡೆದಾಗ ಏನು ಮಾಡ್ತಿದ್ರು, ತಮ್ಮ ಶಿಷ್ಯ ಮಂಡಳಿನೇ ಎಬ್ಸವ್ರು. ಹೇಳ್ರಪ್ಪ, ಕೀರ್ತನ ಹೇಳ, ನೀ ಪ್ರವಚನ ಹೇಳ, ತಾವು ಕೂತ್ಕೊಂಡು ಶ್ರವಣ ಮಾಡ್ತಿದ್ರು. ಯಾರೇ ಮಹಾತ್ಮರು ಸಪ್ತಾಹಕ್ಕೆ ಬಂದ್ರೆ ತಾವೇ ಮುಂದೆ ಹೋಗಿ ಅವ್ರನ್ನ ಏನಪ್ಪ ಅಂದ್ರೆ ನಮಸ್ಕಾರ ಮಾಡಿ ಅವ್ರನ್ನ ಅಪ್ಕೊಂಡು ಕರ್ಕೊಂಡು ಬಂದು ತಮ್ಮ ಮಗಳು ಕೂಡಿಸ್ಕೋತಿದ್ರು. ಅವರಿಂದ ಅಷ್ಟೊಂದು ತತ್ಪರರಾಗಿ ಶ್ರವಣ ಮಾಡ್ತಿದ್ರು. ಚಿದಂಬರ ಮಹಾಸ್ವಾಮಿ ದೇವಲಾಪುರದೊಳಗಿದ್ದಾಗ ನರಸೋಬವಾಡಿಯಿಂದ ನಾರಾಯಣ ಮಹಾರಾಜರು ಬಂದಾಗ 1 ತಿಂಗಳು 2 ತಿಂಗಳಿದ್ರು ಅವರು ದೇವಲಾಪುರದೊಳಗೆ. ಆವಾಗ ನಾರಾಯಣ ಸ್ವಾಮಿಗಳು ಪ್ರವಚನ ಹೇಳಿಕತ್ರ ಅಂದ್ರೆ ಚಿದಂಬರೇಶ್ವರ ಮಹಾರಾಜರು ಕುತ್ಕೊಂಡು ಶ್ರವಣ ಮಾಡೋರು, ಚಿದಂಬರೇಶ್ವರ ಮಹಾರಾಜರ ಪ್ರವಚನ ಹೇಳಿಕತ್ರ ಅಂದ್ರೆ ನಾರಾಯಣ ಸ್ವಾಮಿಗಳು ಶ್ರವಣ ಮಾಡೋರು. ಅಂದ್ರೆ ಶ್ರವಣ ಹಿಂಗಿರ್ಬೇಕಲ್ಲ, ಕೊನೆ ತನಕನೂ ಶ್ರವಣ ಮಾಡ್ತಿರ್ಬೇಕು. ಅದಕ್ಕೆ ಯಾಹೀವರಿ ಅಧ್ಯಾತ್ಮ ಶ್ರವಣ ಹರಿಕಥಾ ನಿರೂಪಣ, ಅವ್ರು ಎಲ್ಲಿರ್ತಾರಲ್ಲಿ ಹರಿಕಥಾ ನಿರೂಪಣೆಗಳು, ಕೀರ್ತನಗಳು ಇವೆಲ್ಲ ನಡಿಬೇಕು. ಜೇತೆ ಪರಮಾರ್ಥ ವಿವರಣ ನಿರಂತರ, ಎಲ್ಲೇ ಪರಮಾರ್ಥ ವಿವರಣ ನಿರಂತರ ನಡೀತಿರ್ತಲ್ಲ ಅದು ಸದ್ಗುರುಗಳ ಲಕ್ಷಣ ಅಂತ ತಿಳ್ಕೋರಿ ಅಂತೇಳಿ ಹೇಳ್ತಾರ. ಇನ್ನ ಬಹಳಷ್ಟವ ಜೇತೆ ಸಾರ ಸಾರ ವಿಚಾರ ತೇತೆ ಹೋಯೆ ಜಗದುದ್ಧಾರ ನವವಿಧ ಭಕ್ತಿ ಚ ಆಧಾರ ಬಹುತು ಜನಾಶಿ ಅಂತೇಳಿ ಸಮರ್ಥರು ಬಹಳಷ್ಟು ಏನಪ್ಪಾ ಅಂದ್ರೆ ಸದ್ಗುರುಗಳ ಲಕ್ಷಣ ಹೇಳ್ಯಾರ, ಅಸದ್ಗುರುಗಳ ಲಕ್ಷಣ ಹೇಳ್ಯಾರ. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶಿಯ ಗುರು ಅಡಕಾಚೇತಿಯನ್ನು ಮಿಳಾಲೆ ತೆರೀತಿ ಜಾವೆ ಅಂತ. ಶಿಷ್ಯರಿಗೆ ಸಾಧನ ಮಾಡ್ಲಿಕ್ಕೆ ಹಚ್ಚೋದಿಲ್ಲ, ಭಕ್ತಿ ಮಾಡ್ಲಿಕ್ಕೂ ಹಚ್ಚೋದಿಲ್ಲ, ನಾಮಸ್ಮರಣೆ ಮಾಡ್ಲಿಕ್ಕೆ ಹಚ್ಚೋದಿಲ್ಲ, ಇಂದ್ರಿಯ ದಮನ ಮಾಡ್ಲಿಕ್ಕೆ ಹಚ್ಚೋದಿಲ್ಲ. ಇಂಥವ್ರು ದುಡ್ಡಿಗೊಬ್ಬರು ಸಿಕ್ಕರು ಸಹಿತ ಬಿಟ್ಟು ಬಿಡ್ರಂತ ಗುರುಗಳು. ಏಕ ದ್ರವ್ಯಾಚೆ ವಿಕೆಲೆ ಏಕ ಶಿಷ್ಯಾಚೆ ಹಕ್ಕಿಲೆ ಅತಿ ದುರಾಸೆನೇ ಕೇಲೆ ದೀನ ರೂಪ ಅಂದ್ರ ಒಬ್ಬರು ಶಿಷ್ಯರ ಅಂಕಿತದಾಗ ಹೋಗಿಬಿಟ್ಟಾರ ಆಸೆಗೆ ಬಿದ್ದ. ಕೆಲವೊಬ್ರು ಏನಂತಾರ ಏಕ ದೈವ್ಯಾಚೇವಿ, ಕೆಲವೊಬ್ರು ರೊಕ್ಕಕ್ಕೆ ಮಾರ್ಕೊಂಡು ಬಿಟ್ಟಾರ, ಒಬ್ಬರು ಶಿಷ್ಯರ ಅಂಕಿತೊಳಗೆ ಇಂಥವರು ಅತಿ ದುರಾಸೆಯನ್ನೇ ಕೇಳಿ ದೀನ ರೂಪ. ಇವೆಲ್ಲ ಅಸದ್ಗುರುಗಳ ಒಂದು ವಿಚಾರಗಳು ಇರಲಿ. ಮುಂದಿನ ಅಭಂಗದ 4ನೇ ಚರಣದಾಗ ವಿಠಾಬಾಯಿ ಅವರು ಹೇಳ್ತಾರ, ಜ್ಞಾನ ವೈರಾಗ್ಯತೆ ಭಕ್ತಿ ತೀನಿ ಜೇತೆ ಸದಾ ಸತಿ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಇವ್ರ ಬಗ್ಗೆ ಅಂತೂ ನಿಮಗೆಲ್ಲ ಸಾಕಷ್ಟು ಗೊತ್ತದ. ಜ್ಞಾನ ಮತ್ತು ಭಕ್ತಿ, ವೈರಾಗ್ಯ ಈ 3 ಇದ್ರೆ ಮಾತ್ರ ಪರಮಾರ್ಥದೊಳಗೆ ಮಾರ್ಗ ಚಲಿಸಲಿಕ್ಕೆ ಅಧಿಕಾರತ ಬರ್ತಾ. ಇರ್ಲಿಕ್ಕಂದ್ರೆ ಇವು 3 ಇರ್ಲಿಲ್ಲ ಅಂದ್ರೆ, ಈ 3 ಇದ್ದು ಸಹಿತ ಬರೀ ಇವಷ್ಟ ಇದ್ರೂ ಉಪಯೋಗ ಇಲ್ಲ. ಇದ್ರ ಜೊತೆ ಆ ಚಿದಂಬರ ಮಹಾಸ್ವಾಮಿಯ ನಾಮ, ಸದ್ಗುರುಗಳ ಅನುಗ್ರಹ ಕೊಟ್ಟಂತ ನಾಮದ ಒಂದು ಅಖಂಡ ಸ್ಮರಣ ಇರ್ಬೇಕಂತವ್ರು. ಜ್ಞಾನ ವೈರಾಗ್ಯತೆ ಭಕ್ತಿ ತೀನಿ ಜೇತೆ ಸದಾ ಸತಿ ತ್ಯಾಸಿ ಹೋಯ ಜ್ಞಾನ ಪ್ರಾಪ್ತಿ ಸದ್ಗುರುಚಿ ಕೃಪಾ ಹೋತಿ. ಅವ್ರಿಗೆ ಸದ್ಗುರುಗಳು ಕೃಪಾ ಆಗಿ ಅಂಥವ್ರಿಗೆ ಆತ್ಮಜ್ಞಾನದ ಒಂದು ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರ. ಕೊನೆ ಚರಣದಾಗ ಈ ಒಂದು ಅಭಂಗದ ಕೊನೆ ಚರಣದಾಗ ವಿಠಾಬಾಯಿ ಅವರು ಹೇಳ್ತಾರ, ವಿಠಾಬಾಯಿ ಮಣೆದಾಸಿ ಸಂಘ ಕರು ಅಹರ್ನಿಸಿ. ಆ ನಾಮದ ಸಂಘದೊಳಗೆ ನೀವೆಲ್ಲರೂ ಇರ್ರಿಪ್ಪ. ಅದ್ರ ಜೊತೆ ಭಕ್ತಿ ಜ್ಞಾನ ಇವನ್ನೆಲ್ಲ ಮೈಗೂಡಿಸ್ಕೊಂಡ ಸದಾ ನಾಮಸ್ಮರಣೆಯೊಳಗಿದ್ದ ನೀತಿ ಧರ್ಮ ಕಾಯ್ದುಕೊಂಡು ಸ್ವಧರ್ಮ ಆಚರಣೆಯೊಳಗಿದ್ದುಕೊಂಡು ಸರ್ವಾರ್ಪಣ ಭಾವದಿಂದ ಸದ್ಗುರುಗಳ ಸೇವೆಯನ್ನು ನೀವು ಮಾಡಿದ್ರಂದ್ರೆ ನಿಮಗೆ ನಿಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ. ಇರ್ಲಿಕ್ಕಂದ್ರೆ ನಾಹಿ ತರಿ ಅಧೋಗತಿ, ಇಲ್ಲಂದ್ರೆ ಅಧೋಗತಿ ತಪ್ಪಿದ್ದಲ್ಲ, ಮಾರ್ಗ ಸಿಕ್ಕರು ಸಹಿತ ಅಧೋಗತಿ ತಪ್ಪಿದ್ದಲ್ಲ. ಏಥೇ ಜೇಣೆ ಆಳಸಕೇಲ ತೋ ಸರ್ವಸ್ವೇ ಬುಡಾಲ ದೇವನಾಹಿ ಓಳಕಿಲ್ಲ ವಿವೇಕೆ ಬಳಿ. ಸಮರ್ಥರಂತಾರ ಇಷ್ಟೆಲ್ಲ ಸಿಕ್ಕರು ಸಹಿತ ಇಲ್ಲ ಆಲಸ್ತನ ಯಾರು ಮಾಡ್ತಾರ ಅವ್ರು ತಮ್ಮನ್ನು ತಾವು ಮುಣುಗಿಸ್ಕೋತಾರ, ಅದರ ಅರ್ಥ ಅಧೋಗತಿಗೆ ಹೋಗ್ತಾರ ಅನ್ನುವಂಥ ಮಾತ ಬರ್ತದ. ಎಷ್ಟು ಸಾಧ್ಯದ ಅಷ್ಟು ನಾವು ಈ ಒಂದು ತಾಸಿನ ಒಂದು ಪ್ರವಚನದಾಗ ಮೊದಲೇ ಒಂದು ಸ್ವಲ್ಪ ತೊಂದರೆ ಆಯ್ತು. ಈಗೆಲ್ಲ ಅನ್ನಿಸ್ತದ ನಮ್ಗೆ ನಾವು ಭಾಳ ಕಲೀಲಿಲ್ಲ, ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಎಷ್ಟು ಮೀಡಿಯಾದೊಳಗೆಲ್ಲ ಅನುಕೂಲ ನಮಗೇನು ಗೊತ್ತಾಗೋದಿಲ್ಲ, ಏನೇನು ಹಾಕೊಂಡು ಕೂಡ್ತಾವ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಸಹಿತ
ಮಹಾರಾಜರ ಮೇಲೆ ಭಾರ ಹಾಕಿ ಮಾಡ್ಲಿಕ್ಕತ್ತೇವೋ ಇರಲಿ. ಆದ್ರೆ ಒಟ್ಟಿನ ಮೇಲೆ ಈ ಅಭಂಗದ ಬಗ್ಗೆ ಮತ್ತೊಮ್ಮೆ ನಾವು ಚಿಂತನೆ ಮಾಡೋಣ. ಇನ್ನೂ ಸದ್ಗುರುಗಳ ಬಗ್ಗೆ, ಸದ್ಗುರುಗಳ ಭಕ್ತಿಯ ಬಗ್ಗೆ, ಜ್ಞಾನದ ಬಗ್ಗೆ, ನಾಮದ ಬಗ್ಗೆ ಇವನ್ನೆಲ್ಲ ಚಿಂತನೆ ಮಾಡೋಣ. ಈಗ ಈ ಸಮಾಸದ ಬಗ್ಗೆ, ಈ ಒಂದು ಅಭಂಗದ ಬಗ್ಗೆ, ವಿಠಾಬಾಯಿಯವರ ಅಭಂಗದ ಬಗ್ಗೆ ಸದ್ಗುರು ಸಮರ್ಥರು ಆಮೇಲೆ ಆ ಮಹಾಸ್ವಾಮಿ ನಮ್ಮ ಮುಖದಿಂದ ಏನು ನುಡಿಸ್ಯಾರ ಅದನ್ನು ನಿಮಗೆ ಆ ಮಹಾಸ್ವಾಮಿಯ ಒಂದು ಚರಣಕ್ಕೆ, ಆ ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಏನಪ್ಪ ಅಂದ್ರೆ ದಂಡವತ ನಮಸ್ಕಾರ ಮಾಡಿ ನನ್ನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझ्या सकळा हरीचा दासा कल्पनेचे बाधा न हो कोण काळी ही संत मंडळी सिंहसो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामक निदान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ श्रीराम. जय चिदंबर साष्टांग नमस्कार. ಸಾಷ್ಟಾಂಗ ಇದು ಸಂತ ಮಾತಾ ವಿಠಾಬಾಯಿ ಅವರ ಅಭಂಗಗಳನ್ನ ಹೇಳಿದ್ರಿ. ಅಭಂಗ ಹೇಳ್ಲಿಕತ್ತೀರೀಗ ಬಹಳ ಅರ್ಥಪೂರ್ಣ ಗಾಢವಾದ ಅರ್ಥಗಳನ್ನ ಹೊಂದ್ಯಾವು. ಆಮೇಲೆ ಇವು ನಮ್ಗೇನ್ ಅಭಂಗ ಸಿಕ್ಕಾವಲ್ರಿ ಗುರುಗಳ, 40,000 ಅಭಂಗ ಬರ್ದಾರ ಮಾತಾ, ನಮಗೊಂದ್ 1,000 ಸಿಕ್ಕಾವಿಲ್ಲ ಅಷ್ಟೇ. ಬಹಳ ಅದ್ಭುತ ಅಭಂಗ ಬರೆಯವು, ಬಹಳ ಅದ್ಭುತವರಿ. ಬಹಳ ಅದ್ಭುತ. ಅಂದ್ರೆ ಒಂಥರ PhD ಇದ್ದಂಗ ಅದು. ಹೌದು, LKG UKG ಅಲ್ಲ, PhD. ಏನು ಗುರುವಿನ ಆಶೀರ್ವಾದದಿಂದ ಎಷ್ಟು ನಮಗೆ ಅವಗತ್ತಾಗ್ಯದ ನಾವು ನಿಮ್ ಮುಂದೆ ಪ್ರಕಟ ಮಾಡೇವ. ಅರ್ಥಾಗಿ ಬಹಳ ಅದ್ಭುತ ಅಭಂಗ ಬರೆಯವಲ್ಲ. ಆಮೇಲೆ ಗುರುಗಳ ಇದು ಹೇಳ್ಬೇಕಂದ್ರ ಇವು ಅಭಂಗಗಳು ಇನ್ನೂ ಈಗೂ ಅವ, ನಮಗ್ ಸಿಕ್ಕಿಲ್ಲ. ಆದ್ರೆ ನೆಲ್ಲಿ ಹರ್ವಿ ಅಂತ ಒಂದು ಊರದ, ಅಲ್ಲಿ ಈಗೂ ಅವ. ಕಲ್ಘಟ್ಟಿಗೆ ಒಳಗ್ ಫಸ್ಟ್ ಇತ್ತು. ಅಲ್ಲಿ ನೀವು ಬಂಡೋಪಂತ್ ಮಹಾರಾಜರ ಬಗ್ಗೆ ಕೇಳಿರ್ಬೋದು. ಧಾರವಾಡದಾಗ ಇರ್ತಿರಲ್ಲ ಬಂಡೋಪಂತ್ ಮಹಾರಾಜರು. ಅವರು ಅಲ್ಲೇ ಕೆಲ್ಸದ ಮೇಲೆ ಹೋದಾಗ ಕಲ್ಘಟ್ಟಿಗೆ ಒಳಗ ಅಲ್ಲಿ ಒಬ್ರು ಮನೆ ಒಳಗ ಅದು ಇತ್ತಂತ ಕಾಜಿಂದ ಕಪಾಟ್ನಾಗ. ಬಟ್ ಅವ್ರು ಯಾರಿಗೂ ಕೊಡ್ಲಿಲ್ಲ. ಮಾತ್ರ ಇವ್ರ ಬಂಡೋಪಂತ್ ಮಹಾರಾಜರಿಗೆ ಅಲ್ಲೇ ಬರ್ಕೊಳಿಕ್ ಕೊಟ್ರು. ಅವ್ರು ಎಷ್ಟು ಬರ್ಕೊಂಡ್ ಬಂದಾರಲ್ಲ ಅದ ನಮಗೆ ಸಾಹಿತ್ಯ ಆಗಿದ್ರಿ. ನಮಗೂ ಅಟ್ ಕಳ್ಸುತ್ತ ಬರ್ರಿ, ಎಷ್ಟ್ ಸಾಧ್ಯದ ಚಿಂತನೆ ಮಾಡೋಣ ಅಂತಂದ್ರ 2,000 ಹಾಡು ಮತ್ 40,000 ಅಭಂಗ ಬರ್ದಾರ. ಆದ್ರೆ ನಮಗ್ ಬಹಳ ಕಡಿಮೆ ಸಿಕ್ಕಾವ್. ಜೈ ಚಿದಂಬರಿ ಬಹಳ ಖುಷಿ ಆತ ಇವತ್ತ. ಆನಂದ. ಚಿದಂಬರ ಜೈ ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ ಗುರುಗಳ ಸದ್ಗುರುಗಳ ಬಗ್ಗೆ ತಿಳಿಸಿ ನಮ್ಗ ಬಹಳ ಇದು ಮಾಡಿಕೊಟ್ರಿ. ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ. ನಮಸ್ಕಾರ. ಮಸ್ತೆ ಕಾಕ. जय चिदंबर. जय चिदंबर. जय चिदंबर. जय चिदंबर. श्री चिदंबर मंगल मूर्ते नमः. चिदंबर नमस्ते तो चिंतिता प्रदायिने औदुंबर सदा